ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇವತ್ತು ನಾವು 10ನೇ ತರಗತಿಯ 3ನೇ ಪಾಠವಾದಂತಹ ಪ್ರೋ ಸೆಕ್ಷನ್ ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋವನ್ನು ನೋಡೋಣ. ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಬರೆದಂಥವರು ಇಯಾನ್ ಎ ಸೆಡಿಲೋ ಅಂತಕ್ಕಂತಹ ಆತರು. ಇವರೊಬ್ಬರು ಲಾಯರು. ನಾವು ಮೊದಲಿಗೆ ಲೇಖಕರ ಬಗ್ಗೆ ನೋಡೋಣ. ಇಂಟ್ರೊಡಕ್ಷನ್. He was born in 1902. Ion A. Cedillo was an American writer of Spanish descent. In the 20th century, he was a lawyer. ಇಯಾನ್ ಎ ಸೆಡಿಲಿಯೋ ಒಬ್ಬ ಅಮೇರಿಕ ದೇಶದ ಬರಹಗಾರ ಮತ್ತು ಸ್ಪ್ಯಾನಿಷ್ ವಂಶಸ್ಥನಾದ. ಇವರು 1907ರಲ್ಲಿ ಜನಿಸಿದರು. ಇವರು 20ನೇ ಶತಮಾನದಲ್ಲಿ ಬರ್ತಕ್ಕಂತಹ ಬರಹಗಾರರು ಮತ್ತು ಒಬ್ಬರ ಮಹಾನ್ ಲಾಯರ್ ಅಂತ, ವಕೀಲರು ಅಂತ. ಹಿ ವಾಸ್ ಅ ಲಾಯರ್. Ion A. Cedillo was a New Mexican attorney and politician. ಇವರು ಒಬ್ಬ ರಾಜಕಾರಣಿ ಮತ್ತು ಅಟಾರ್ನಿ ಅಂತಕ್ಕಂಥವು. ಮೆಕ್ಸಿಕನ್ ರಾಜ್ಯದ ಅಟಾರ್ನಿ. Attorney means, my dear students, I am going to tell you its meaning. One who has license to practice in all the courts as a lawyer ಅಂತಕ್ಕಂಥದ್ದು. In the middle of his career, he wrote a story, Gentlemen of Rio and Medio. ತನ್ನ ಜೀವಿತಾವಧಿಯ ಮಧ್ಯದಲ್ಲಿ ಇವರು ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ ಅಂತಕ್ಕಂಥ ಒಂದು ಚಿಕ್ಕ ಕಥೆಯನ್ನು ಬರೆದರು ಅಂತ. The story is an attorney's account of the purchase of the property dignified old gentleman in a small Hispano village. The story is an attorney's account of the purchase of the property of a dignified old gentleman in a small Hispano village. ಈ ಒಂದು ಕಥೆಯಲ್ಲಿ ಅಟಾರ್ನಿ ಜನರಲ್ ಅವರು ಒಬ್ಬ ವಯಸ್ಸಾದಂತಹ ಅಜ್ಜ ಡಾನ್ ಅಲ್ಸೆನ್ಮೋ ಅಂತಕ್ಕಂತಹ ವ್ಯಕ್ತಿಯ ಆಸ್ತಿಯನ್ನು ಖರೀದಿ ಮಾಡುವುದು ಮತ್ತು ಆ ವ್ಯಕ್ತಿ ಎಲ್ಲರಿಂದ ಪಡ್ತಕ್ಕಂತಹ ವ್ಯಕ್ತಿಯಾಗಿದ್ದರು ಮತ್ತು ಒಂದು ಚಿಕ್ಕ ಹಳ್ಳಿಯಲ್ಲಿ ಆತ ಇದ್ದ ಅನ್ನೋದನ್ನು ಈ ಕತೆ ಒಳಗೊಂಡಿದೆ. The old man defies the attorney's expectations, both in completing the sale and in clearing up certain matters afterwards. ಇಲ್ಲಿ ಅಟಾರ್ನಿ ಜನರಲ್, ಈ ಲಾಯರ್ ಆದಂತಹ ಇಯಾನ್ ಎ ಸೆಡಿಲೋ ಏನು ಅಂದ್ಕೊಂಡಿರ್ತಾರೆ, ಏನು ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಅವೆಲ್ಲವುಗಳನ್ನು ಗಾಳಿಗೆ ತೂರಿದಾಗ ಮಾಡ್ತಾನೆ. ಅಂದರೆ ಯಾವಣ್ಣನ್ನು ಆ ವ್ಯಕ್ತಿ ಕೇಳೋದಿಲ್ಲ. ತನ್ನದೇ ಆದಂಥ ಪ್ರಿನ್ಸಿಪಲ್ಗಳನ್ನು ಆ ಅಜ್ಜ ಹೊಂದಿರ್ತಾನೆ. Let us, my dear students, would like to move to the text. Dear students, I am going to read it thoroughly and take a pen, take a notebook and note down wherever necessary. The points are very important for the purpose of examination. Understand? Okay. Start listening. Okay. The first paragraph I would like to read. Dear students, listen it carefully. Please listen it. It took months of negotiation to come to an understanding with the old man. He was in no hurry. What he had the most of was time. He lived up in Rio in Medio, where his people had been for hundreds of years. Okay, it's a picture of Rio in Medio. New words like that. Negotiation, the process of discussing something
with someone in order to reach an agreement or discussion themselves. ಸಮಾಲೋಚನೆ, ಸಂಧಾನ, ಮಾತುಕತೆ. No hurry. Don't have to do something quickly or soon. Moving or acting without haste or urgency. ಅವಸರವಿರಲಿಲ್ಲ, ಆತನಿಗೆ ಅವಸರವಿರಲಿಲ್ಲ ಅಂತ. I have already told you, this is a picture of Rio and Medio. Just see, this is the small village in USA. Rio and Medio, a place in Santa Fe County, New Mexico, USA. ದಲ್ಲಿ ಬರ್ತಕ್ಕಂಥ ಸಾಂಟಾ ಫಿ ಕೌಂಟಿ ಅಂದರೆ ಸ್ಥಳೀಯ ಆಡಳಿತದಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿಯೇ ರಿಯೋ ಎನ್ ಮಿಡಿಯೋ. ಅಂದರೆ ಮೌಂಟೇನ್ಸ್ನಲ್ಲಿರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ ಇದು. ನಮ್ಮಲ್ಲಿ ಹೇಗೆ ಸ್ಥಳೀಯ ಆಡಳಿತಗಳಿರ್ತಾವೋ ಅಲ್ಲಿಯೂ ಕೂಡ ಸಾಂಟಾ ಪಿ ಕೌಂಟಿ ಅಂತಕ್ಕಂಥದ್ದು, ಅಲ್ಲಿಯೂ ಕೂಡ ನಗರಸಭೆ ಏನು ಬರ್ತವೆ ನಮ್ಮಲ್ಲಿ, ಆ ಥರ ಅಲ್ಲಿ ಒಂದು ಸ್ಥಳೀಯ ಆಡಳಿತದಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿ. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್ನೊಂದಿಗೆ ಅವನು ಮಾತುಕತೆಗೆ ಬರಲಿಕ್ಕೆ, ಅವನ ಜಮೀನನ್ನು ಕೊಡ್ತಾನೋ ಇಲ್ಲೋ ಅಂತ ಮಾತುಕತೆಗೆ ಬರಲಿಕ್ಕೆ 1 ತಿಂಗಳು ಹಿಡಿಯಿತು. ಸಮಾಲೋಚನೆ, ಮಾತುಕತೆ 1 ತಿಂಗಳು ಹಿಡಿಯಿತು ಅಂತ ಆತರು ಇಲ್ಲಿ ನಮಗೆ ಹೇಳ್ತಾ ಇದ್ದಾನೆ. ಹಿ ವಾಸ್ ಇನ್ ನೋ ಹರಿ. ಆ ಅಜ್ಜನಿಗೆ ಬಹಳ ಅವಸರವಿರಲಿಲ್ಲ. ವಾಟ್ ಹಿ ಹ್ಯಾಡ್ ದ ಮೋಸ್ಟ್ ಆಫ್ ವಾಸ್ ಟೈಮ್. ಅವನ ಹತ್ರ ಅತಿ ಇದ್ದದ್ದೇನು ಅಂತ ಕೇಳಿದರೆ ಬಹಳ ಸಮಯವಿತ್ತು. ಹಿ ಲಿವ್ಡ್ ಅಪ್ ಇನ್ ರಿಯೋ ಇನ್ ಮಿಡಿಯೋ ವೇರ್ ಈಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ತಾನು ರಿಯೋ ಇನ್ ಮಿಡಿಯೋದಲ್ಲಿ ಇದ್ದ, ಅಂದರೆ ತನ್ನ ಪೂರ್ವಜರು ಏನು 100 ವರ್ಷಗಳಿಂದ ಇದ್ರೋ ಅವನು ಕೂಡ ಅದೇ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸವಾಗಿದ್ದ ಅಂತ. He tilled the same land they had tilled. His house was small and wretched, but quaint. The little creek ran through his land. His orchard was gnarled and beautiful. Let us, my dear students, who would like to study, learn new words. Till, to prepare and use land for growing crops. ವ್ಯವಸಾಯ ಅಂತ, ಹದ ಮಾಡುವುದು, ಭೂಮಿಯನ್ನು ಹದಗೊಳಿಸುವುದು. ಟಿಲ್ಲರ್ ಮೀನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಫಾರ್ಮರ್. ನಾವೇನು ರೈತ ಅಂತ ಕರಿತೀವೋ ಟಿಲ್ಲರ್ ಅಂತ ಕರೀತಾರೆ. ಇನ್ನೂ ಒಂದು ಶಬ್ದ ಅದಕ್ಕೆ ಟಿಲ್ಲರ್, ವ್ಯವಸಾಯಗಾರ. ಎ ಪರ್ಸನ್ ಆಸ್ ಮಷಿನ್ that tills the soil. Wretched, it is an adjective. ಇದು ಒಂದು ವರ್ಣನೆ ಮಾಡ್ತಕ್ಕಂಥ ಶಬ್ದ, ಇಲ್ಲೇ adjective ಆಗಿ ಯೂಸ್ ಮಾಡಲಾಗಿದೆ. ಆಫ್ ಪೂರ್ ಕ್ವಾಲಿಟಿ, ವೆರಿ ಬ್ಯಾಡ್, ಆಫ್ ವರ್ಸ್, ಕೆಟ್ಟದ್ದು ಅಂತ, ಸರಿಯಾಗಿಲ್ಲದೆ ಇರೋದು ಅಂತ ರೆಚಿಡ್. ಕ್ವೇಂಟ್, ಇದು ಕೂಡ adjective. ಅಟ್ರಾಕ್ಟಿವ್ಲಿ ಅನ್ಯೂಸುವಲ್ ಆರ್ ಓಲ್ಡ್ ಫ್ಯಾಷನ್ಡ್, ವಿಚಿತ್ರವಾದದ್ದು, ನೋಡಲಿಕ್ಕೆ ವಿಚಿತ್ರವಾದದ್ದು ಅಂದರೆ ಹಳೆಯ ಒಂದು ರೀತಿಯಲ್ಲಿ ಇರ್ತಕ್ಕಂಥದ್ದು. ಆರ್ಚಾರ್ಡ್, an area of land where fruit trees but not orange trees or other citrus ಮತ್ತು ಆರೆಂಜ್ ಟ್ರೀಗಳನ್ನು ಹೊರತುಪಡಿಸಿ ಬೇರೆ ಹಣ್ಣುಗಳನ್ನು ಬೆಳೀತಕ್ಕಂತಹ ಒಂದು ತೋಟ, ಹಣ್ಣಿನ ತೋಟ ಅಂತ ಆರ್ಚಾರ್ಡ್ ಅಂತಕ್ಕಂಥದ್ದು. ನಾರಲ್ಸ್, ಇದರ ಪ್ರೊನೌನ್ಸಿಯೇಷನ್ ಸರಿಯಾಗಿ ನೋಡಿ, ನೋಡಿ. ನಾರಲ್ಸ್, ರಫ್ ಆ್ಯಂಡ್ ಟ್ವಿಸ್ಟೆಡ್, ಎಸ್ಪೆಷಲಿ ಬಿಕಾಸ್ ಆಫ್ ಓಲ್ಡ್ ಏಜ್ ಆರ್ ನೋ ಪ್ರೊಟೆಕ್ಷನ್ ಫ್ರಮ್ ಬ್ಯಾಡ್ ವೆದರ್. ಅಂದರೆ ಮಳೆ ಭಯಂಕರ ಇರೋದರಿಂದ ಅಲ್ಲಿ ಆ ಗಿಡಗಳು, ಟೊಂಗೆಗಳು ಬಹಳ ಒರಟಾಗಿ ಆ ಕಡೆ ಈ ಕಡೆ ಬೆಳೆದು ಬಿಟ್ಟಿದ್ವು ಅಂತ. He tilled the same land they had tilled. ಅವರು ಏನು ಉಳುಮೆ ಮಾಡ್ಕೊತ ಬಂದಿದ್ರೋ ಅದೇ ಜಮೀನನ್ನು ಈ ಅಜ್ಜನು ಉಳ್ತಿದ್ದ. His house was small and wretched. ಅವನ ಮನೆ ಬಹಳ ಚಿಕ್ಕದಿತ್ತು ಮತ್ತು ನೋಡಲಿಕ್ಕೆ ಅಷ್ಟೊಂದು ಸರಿಯಾಗಿರಲಿಲ್ಲ, ಕೆಟ್ಟದಾಗಿತ್ತು. ಪೂವರ್ ಕ್ವಾಲಿಟಿ, ಬ್ಯಾಡ್ ಅಂತಕ್ಕಂಥದ್ದು. ಬಟ್ ಕ್ವೇಂಟ್, ಅದರಲ್ಲೇ ವಿಚಿತ್ರವಾಗಿತ್ತು, ಹಳೆಯ ಒಂದು ಪದ್ಧತಿಯ ಪ್ರಕಾರ ಆ ಮನೆ ಇತ್ತು.
ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೋ ಹೀಸ್ ಲ್ಯಾಂಡ್ಸ್. ಅಲ್ಲಿ ಒಂದು ಅವನ ಹೊಲದ ಗುಂಟ, ಗದ್ದೆಯ ಗುಂಟ ಒಂದು ಚಿಕ್ಕ ಹಳ್ಳ ಹರಿದಿತ್ತು. ಹೀಸ್ ಆರ್ಚಾರ್ಡ್ ವಾಸ್ ನಾರ್ಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಅವನ ಅವನ ಗದ್ದೆಯಲ್ಲಿ, ಅವನ ಹೊಲದಲ್ಲಿ ಒಂದು ಹಣ್ಣಿನ ತೋಟವಿತ್ತು, ಅದು ಬಹಳ ಸುಂದರವಾಗಿತ್ತು ಅಂತಕ್ಕಂಥ ಮಾತನ್ನು ಇಲ್ಲಿ ನ್ಯಾರೇಟರ್ ಹೇಳ್ತಾ ಇದ್ದಾರೆ. Dear students, in the first para, what the narrator says is that, okay, we would like to see it in English. Here the narrator says is that, people that my dear students, I am going to tell you, here the narrator is Arthur Sedelio. Do you understand? John A. Sedelio is the narrator, he is the lawyer. Okay. Here the narrator says is that, about the official discussion. The narrator is a lawyer. He is the wall between buyer and the seller. Here, the seller is Don Anselmo and the buyers are Americans. Don Anselmo was very old, so it took a month for the deed. He did not do any urgency to sell his lands. He lived up in Rio in Medio. I have already told you, Rio in Medio exists in USA. This is a small village, comes in Santa Fe County, New Mexico. He was a farmer, it means he was a tiller. He tilled the same land that his ancestor had tilled. Here the narrator tells us about his house and land. He had a small house, but it was not in a good condition. It was in the old-fashioned format. There ran a little creek through his land. He had an orchard. It was somewhat beautiful. Okay, dear students. I would like to move to the next paragraph. Second paragraph, I would like to move. In the second paragraph, my dear students, let us like to study what is there in it. Okay, I will read it. The day of the sale, he came into the office. His coat was old, green, and faded. I thought of Senator Catron, who had been such a power with these people up there in the mountains. Perhaps it was one of his old friends, Albert's. Okay, dear students, two things were given to us by the author, Senator Catron and Prince Albert. Okay, I would like to clarify it. Please listen carefully. Here the picture of Senator Catron. Just see, he is Senator Catron. Okay, Prince Albert coat. It means the name of coat which he wore. This one is the Prince Albert coat, which was put on by that old man. The day of the sale, he came into the office. Sale means an act of exchanging something for money. ಮಾರಾಟ ಅಂತ. Faded adjective, ವರ್ಣನೆ ಮಾಡ್ತಕ್ಕಂಥ ಶಬ್ದ adjective, descriptive. Faded, less bright in color than before. Colorless, dull, ಕಳೆಗೊಂದಿರ್ತದೆ. ಅದು ಕಲರ್ಲೆಸ್ ಇರ್ತದೆ, ಅಂದರೆ ಬಹಳ ಹಳೇದಾಗಿರ್ತದೆ. The day of the sale, he came into the office. His coat was old, green and faded. ಆತರನ ಆಫೀಸ್ಗೆ ಯಾವತ್ತು ವ್ಯವಹಾರವಿರ್ತದೋ, ಸಹಿ ಮಾಡೋತಕ್ಕಂಥ ದಿನವನ್ನು ನಿಗದಿಪಡಿಸಿರ್ತಾರೋ ಅವತ್ತು ಆ ಅಜ್ಜ ಬರ್ತಾನೆ. ಆ ಅಜ್ಜನ ಕೋಟು ಭಾಳ ಹಳೆಯದಾಗಿರ್ತದೆ ಮತ್ತು ಸ್ವಲ್ಪ ಹರಿದಿರ್ತದೆ ಅಂತ. ಐ ಥಾಟ್ ಆಫ್ ಸೆನೇಟರ್ ಕ್ಯಾಟ್ರಾನ್ ಹೂ ಹ್ಯಾಡ್ ಬೀನ್ ಸಚ್ ಎ ಪವರ್ ವಿತ್ ದೀಸ್ ಪೀಪಲ್ ಅಪ್ ದೇರ್ ಇನ್ ದ ಮೌಂಟೇನ್ಸ್. ಆ ಆತರಿಗೆ ಅನ್ನಿಸ್ತದೆ ಅಂತ ಅಂದರೆ ನನಗೆ ಅನ್ನಿಸ್ತದೆ ಅಂತ ಆತರು ಹೇಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದರೆ, ಸೆನೇಟರ್ ಕ್ಯಾಟ್ರಾನ್ ಅನಿಸ್ದ ಅಂತೆ ಆತನಿಗೆ. ಸೆನೇಟರ್ ಕ್ಯಾಟ್ರಾನ್ ಹಾಗೆ ನನಗೆ ಕಾಣಿದ. ಅವನು ಅಲ್ಲಿ ಒಬ್ಬ ಸಿನೇಟರ್ ಅಂತೆ. ನಮ್ಮಲ್ಲಿ ಹೇಗೆ, ನಮ್ಮ ದೇಶದಲ್ಲಿ ಹೇಗೆ ಎಂ ಪಿಗಳನ್ನು ನಾವು ಆರಿಸಿ ಕಳಿಸ್ತೇವೆ ಪಾರ್ಲಿಮೆಂಟ್ಗೆ, ಅಲ್ಲಿ ವೈಟ್ ಹೌಸ್ಗೆ ಸಿನೇಟರ್ಸ್ಗಳನ್ನು ಆರಿಸಿ ಕಳಿಸ್ತಾರೆ. ಅಲ್ಲಿ 100 ಜನ ಸಿನೇಟರ್ಸನ್ನು ಆ ದೇಶದಲ್ಲಿ ಆರಿಸಿ ಕಳಿಸ್ತಾರೆ. ಒಂದು ರಾಜ್ಯಕ್ಕೆ 2 ಸಿನೇಟರ್ಗಳನ್ನು ಅಲ್ಲಿ ಆರಿಸಿ ಕಳಿಸ್ತಾರೆ. ಅವನ ಹೆಸರೇ ಸೆನೇಟರ್ ಕ್ಯಾಟ್ರಾನ್. ದ ಓಲ್ಡ್ ಮ್ಯಾನ್ ಲುಕ್ಸ್ ಲೈಕ್ ಸೆನೇಟರ್ ಕ್ಯಾಟ್ರಾನ್ ಹಿಯರ್.
to the author, to the narrator. These people up there in the mountains ಅಂತ. Perhaps it was one of his old Prince Albert's. ಅವನು ಸಿನೇಟರ್ ಕೆಟ್ರಾನ್ ಹಾಗೆ, ಅಜ್ಜ ಹೇಗೆ ಸಿನೇಟರ್ ಕೆಟ್ರಾನ್ ಹಾಗೆ ಕಾಣಿದ ಏಕೆ ಅಂತ ಕೇಳಿದರೆ, ಹಿ ಓರ್ ಪ್ರಿನ್ಸ್ ಅಲ್ಬರ್ಟ್ ಕೋಟ್. ಅವನು ಪ್ರಿನ್ಸ್ ಅಲ್ಬರ್ಟ್ ಕೋಟನ್ನು ಹಾಕಿಕೊಂಡಿರ್ತಾನೆ, ಧರಿಸಿರ್ತಾನೆ. ಅದಕ್ಕೆ ಇಲ್ಲಿ ನ್ಯಾರೇಟರ್ಗೆ ಅಜ್ಜ ಸಿನೇಟರ್ ಕೆಟ್ರಾನ್ ಹಾಗೆ ಕಾಣ್ತಾನೆ ಅನ್ನೋದನ್ನು ಹೇಳ್ತಾನೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, in the second paragraph, what that author says is that the day of the sale, he came into the office. There, his coat was old. It was torn. ಅದು ಹೆಂಗೆ ಹರ್ಕೊಂಡಿರ್ತದೆ ಅಂತ. And it was colorless. But when he came into the office, there he looked like he looked like Senator Catron. ಅಲ್ಲಿ ಹೇಗೆ ಕಾಣ್ತಾನೆ ಅಂತ ಕೇಳಿದರೆ ಸಿನೇಟರ್ ಕೆಟ್ರಾನ್ ಅಂತ ಕಾಣ್ತಾನೆ. ಬಿಕಾಸ್ ಹಿ ವೋರ್ ಪ್ರಿನ್ಸ್ ಅಲ್ಬರ್ಟ್ ಕೋಟ್. ಯಾಕಂತ ಕೇಳಿದರೆ ಅವನು ಪ್ರಿನ್ಸ್ ಅಲ್ಬರ್ಟ್ ಕೋಟನ್ನು ಧರಿಸಿರ್ತಾನೆ. He also wore gloves. They were old and torn, and his fingertips showed through them. He carried a cane, but it was only the skeleton of worn-out umbrella. Behind him walked one of his innumerable kin, a dark young man with eyes like gasoline. Dear students, would like to know about new words. Innumerable kin, followers, a lot of followers, countless, ಬಹಳ ಜನ ಅವನಿಗೆ ಫಾಲೋವರ್ಸ್ ಇರ್ತಾರೆ ಅಂತಕ್ಕಂಥದ್ದು. ಓಕೆ, the picture of Don Alsenmo. ಓಕೆ, ಅಲ್ಲಿ ಒಂದು ಟೋಪಿ ಇದೆ ಅವನ ತಲೆ ಮೇಲೆ, ಮತ್ತು ಕೈಗೆ ಎರಡೂ ಕೈಗೆ ಗ್ಲೌಸ್ ಹಾಕ್ಕೊಂಡಿದ್ದಾನೆ. ಛತ್ರಿದು ಸ್ಕೆಲ್ಟನ್ ಇದನ್ನು ಹಿಡ್ಕೊಂಡಿದ್ದಾನೆ, ಒಂದು ಬಡಿಗೆ ಹಿಡ್ಕೊಂಡಿದ್ದಾನೆ, ಮತ್ತು ಅವನ ಫಿಂಗರ್ ಟಿಪ್ಸ್ಗಳು ಹೊರಗಡೆ ಬರ್ತಾ ಇವೆ. ಅವನ ಕೈನ ಮುಂದಿನ ಬೆರಳುಗಳು ಹೊರಗಡೆ ಕಾಣ್ತಾ ಇದ್ದಾವೆ ಆ ಗ್ಲೌಸ್ನಲ್ಲಿ. ಜಸ್ಸಿ ಹಿ ಆಲ್ಸೋ ಓರ್ ಗ್ಲೌಸ್. ಅವನು ಗ್ಲೌಸನ್ನು ಹಾಕಿಕೊಂಡಿದ್ದ, ಕೈ ಗ್ಲೌಸ್ಗಳನ್ನು ಹಾಕಿಕೊಂಡಿದ್ದ. ದೇ ವೇರ್ ಓಲ್ಡ್ ಆ್ಯಂಡ್ ಟಾರ್ನ್. ಅವ ಹರಿದು ಬಿಟ್ಟಿದ್ವು ಅಂತ. ಇಲ್ಲಿ ಗ್ಯಾಸಲಿ ಐಗಳನ್ನು ನೋಡ್ತಾ ಇದ್ದೀರಿ. ಆ್ಯಂಡ್ ಹೀಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೋ ದೆಮ್. ಅವನ ಆ ಬೆರಳುಗಳು ಅದರಲ್ಲಿ ಕಾಣ್ತಿದ್ವು. ಏನು ಕೈಗೆ ಹಾಕೊಂಡಿದ್ದ ಗ್ಲೌಸ್ಗಳು ಅದರಲ್ಲಿ ಮುಂದಿನ ಬೆರಳುಗಳು ಕಾಣ್ತಿದ್ವು, ಹರಕಿದ್ವು ಅಂತ, ಅವು ಹರಿದಿದ್ವು ಅಂತ. ಹಿ ಕ್ಯಾರಿಡ್ ಎ ಕೇನ್, ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲ್ಟನ್ ಆಫ್ ಎ ವಾರ್ನ್ ಔಟ್ ಅಂಬ್ರೆಲಾ ಮುರುಕು ಛತ್ರಿ. ಅಂಬ್ರೆಲಾ ಇರ್ತದಲ್ಲ, ಆ ಥರದ್ದೇನು ಬಡಿಗೆ ಉಳಿದಿರ್ತದೆ, ಅದನ್ನು ಆ ಅಜ್ಜ ಹಿಡ್ಕೊಂಡು ಬಂದಿದ್ದ ಅಂತ. ಬಿಹೈಂಡ್ ಹಿಮ್ ವಾಕ್ಡ್ ಒನ್ ಆಫ್ ಹೀಸ್ ಇನ್ಯೂಮರೇಬಲ್ ಕಿನ್, ಎ ಡಾರ್ಕ್ ಯಂಗ್ ಮ್ಯಾನ್ ವಿತ್ ಐಸ್ ಲೈಕ್ ಗ್ಯಾಸಲಿನ್. ಅವನ ಹಿಂದೆ ಒಬ್ಬ ಹುಡುಗ ಬರ್ತಿದ್ದ, ಅವನೇ ಡಾರ್ಕ್ ಹುಡುಗ, ಕರಿಯ ಹುಡುಗ. ಅವನ ಕಣ್ಣುಗಳು ಹೇಗೆ ಕಾಣ್ತಿದ್ವು ಅಂತ ಕೇಳಿದರೆ ಗ್ಯಾಸಲಿ ಮೀನ್ಸ್ ಜಿಂಕೆ ಹಾಗೆ. ಇಲ್ಲಿ ಚಿತ್ರ ಕೂಡ ಇದೆ ನಿಮಗೆ. ಐಸ್, ಗ್ಯಾಸಲಿ ಐಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ದಯಮಾಡಿ ನೋಡಿ. ಆನ್ ದ ಡೇ ಆಫ್ ದ ಸೇಲ್, he came into the narrator's office. His coat was old and dull in color. He looked like a Senator Catron to the narrator because he wore a Prince Albert coat. The gloves which he wore shows his fingertips. He carried a cane. It was only a skeleton of worn-out umbrella. There was a boy behind him. He was a dark boy. He had eyes like gasoline. ನಾವು ಮೂರನೇ ಪ್ಯಾರಾಗ್ರಾಫ್ಗೆ ಮೂವ್ ಆಗೋಣ. ಲೆಟ್ ಅಸ್ ಡಿಯರ್ ಸ್ಟೂಡೆಂಟ್ಸ್, ವುಡ್ ಲೈಕ್ ಟು ಮೂವ್ ಟು ದ ಥರ್ಡ್ ಪ್ಯಾರಾಗ್ರಾಫ್. The old man bowed to all of us in the room. Then he removed his hat and gloves slowly and carefully. Chaplin once did in a picture in a bank. He was the janitor. Then he handed his things to the boy, who stood obediently.
behind the old man's chair. Okay, let us would like to study the new words carefully with a great attention, especially safety. ಅವನ ಜಾಗರೂಕತೆಯಿಂದ ಏನೂ ಆಗಲ್ಲ ಹಾಗೆ ಅಂತಕ್ಕಂಥದ್ದು. Janitor, a caretaker or a doorkeeper ಬಿಲ್ಡಿಂಗ್, ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ, ಬ್ಯಾಂಕ್ಗಳಿರ್ಬೋದು, ಸಿನಿಮಾ ಥಿಯೇಟರ್ಗಳಿರ್ಬೋದು, ಅಲ್ಲಿ ಗಾರ್ಡ್ ಆಗಿ ಸೇವಕನಾಗಿ ಅದನ್ನು ಕಾಯಲಿಕ್ಕೆ ಇರ್ತಕ್ಕಂಥ ವ್ಯಕ್ತಿಗೆ ಸ್ಯಾನಿಟರ್ ಅಂತ ಕರೀತಾರೆ. ಈ ಪಾತ್ರವನ್ನು ಅಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿದರೆ ಅಲ್ಲಿ ಚಾಪ್ಲಿನ್ ಅಂತ ಒಂದು ಕೊಟ್ಟಿದ್ದಾರೆ. ನಂತರ ನಾನು ನಿಮಗೆ ಹೇಳ್ತೀನಿ. ಒಬೀಡಿಯಂಟ್ಲಿ ಇನ್ ಎ ವೇ ದ್ಯಾಟ್ ಡಸ್ ಆರ್ shows that you are willing to do what you have been told to do by someone in authority. ನಿಮಗೆ ಯಾರಾದರೂ ಆಜ್ಞೆ ಮಾಡ್ತಾರಲ್ಲ, ಅದು ವಿಧೇಯತೆಯಿಂದ ಮಾಡೋದಕ್ಕೆ ಒಬೀಡಿಯಂಟ್ಲಿ ಅಂತ ಕರೀತಾರೆ. ಓಕೆ, ಚಾರ್ಲಿ Chaplin. Okay, here the picture is there, Charlie Chaplin. See his picture, how he was. He was a great comedian in USA. He is an USA's great comedian. Just see. The old man bowed to all of us in the room. ಅಜ್ಜ ಬಂದು ನಮ್ಮೆಲ್ಲರಿಗೂ ನಮಸ್ಕಾರವನ್ನು ಮಾಡಿದ. ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್. ಅವನು ಅಲ್ಲಿ ಬಂದು ತನ್ನ ಟೋಪಿ ಮತ್ತು ಗ್ಲೌಸನ್ನು ತೆಗೆದ. ಹೌ ಡಿಡ್ ಹಿ ರಿಮೂವ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್? ಲೆಟ್ ಅಸ್ ಸಿ. ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಅವನು ಸಾವಕಾಶವಾಗಿ ತೆಗೆದ, ಜಾಗರೂಕತೆಯಿಂದ ತೆಗೆದ. ವೈ? ಬಿಕಾಸ್ ಹಿ ವಾಸ್ ವೆರಿ ಓಲ್ಡ್. ಹಿ ಥಾಟ್ ದ್ಯಾಟ್ ದೇ ವುಡ್ ಟಿಯರ್. ಅವು ಹರಿತಾವು ಅಂತ ಅವನಿಗೆ ಗೊತ್ತಿತ್ತು, ಅದಕ್ಕೆ ಸ್ಲೋ ಆಗಿ ತೆಗೆದ. ಚಾಪ್ಲಿನ್ once did that in a picture in a bank. He was the janitor. ಅವ ಹೇಗೆ ತೆಗೆದ ಅಂತ ಕೇಳಿದರೆ ಇಲ್ಲಿ ಕಂಪ್ಯಾರಿಸನ್ ಇದೆ, ಹೋಲಿಕೆ ಇದೆ. ವಿದ್ಯಾರ್ಥಿಗಳೇ ಇದನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ಚಾಪ್ಲಿನ್ ಹೋಲಿಕೆ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಅವನು ಕೂಡ USA-ದವನು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದವನು. ಅವ ಆ್ಯಕ್ಟರ್, ಒಬ್ಬ ಶ್ರೇಷ್ಠ ಆ್ಯಕ್ಟರ್. ನೋಡ್ರಿ, ಅವನು ಹೇಗೆ ಕಾಮಿಡಿಯನ್, ಹೇಗೆ ತನ್ನ ಟೋಪಿ ಮತ್ತು ಗ್ಲೌಸ್ಗಳನ್ನು ಜೆನಿಟರ್ ಆಗಿ, ಅಂದರೆ ಒಂದು ಬ್ಯಾಂಕನ್ನು ಕಾಯ್ತಕ್ಕಂಥ ಜೆನಿಟರ್ ಆಗಿ ಅಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ನೋ, ಹಾಗೆ ಅವ ಹೇಗೆ ಕ್ಯಾಪನ್ನು ಮತ್ತು ಗ್ಲೌಸನ್ನು ತೆಗಿತಿದ್ನೋ ಚಾಪ್ಲಿ, ಹಾಗೆ ಈ ಅಜ್ಜ ಅಲ್ಲಿ ಬಂದಾಗ ತೆಗೆದ ಅಂತೆ. ದೆನ್ ಹಿ ಹ್ಯಾಂಡೆಡ್ ಹೀಸ್ ಥಿಂಗ್ಸ್ ಟು ದ ಬಾಯ್ ಹೂ ಸ್ಟುಡ್ ಒಬೀಡಿಯಂಟ್ಲಿ ಬಿಹೈಂಡ್ ದ ಓಲ್ಡ್ ಮ್ಯಾನ್ಸ್ ಚೇರ್. ತನ್ನ ಚೇರಿನ ಹಿಂದ್ಗಡೆ ಆ ಹುಡುಗ ನಿಂತಿದ್ದಲ್ಲ, ಕರಿ ಹುಡುಗ, ಆ ಕರಿ ಹುಡುಗನ ಕಡೆ ತಾನು ತೆಗೆದಂತಹ ಎಲ್ಲ ವಸ್ತುಗಳನ್ನು ಆ ಹುಡುಗನ ಕಡೆ ಅಜ್ಜ ಕೊಟ್ಟ ಅಂತೆ. ಇನ್ ದಿಸ್ ಥರ್ಡ್ ಪ್ಯಾರಾ ದ ನ್ಯಾರೇಟರ್ ಎಕ್ಸ್ಪ್ಲೇನ್ಸ್ ಹೌ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್. He compares him to Charlie. Here Charlie was an American actor. He was a comedian. Once Charlie did a janitor character in a bank. There he removed his hat and gloves slowly and carefully, like that the old man did. He did like this because he was aged and he thought they would get torn. He handed his things to the boy who accompanied with him. He was very obedient. That boy was very obedient. Remember these points for the purpose of examinations. Once again, I tell you, dear students, make some notes while you are listening this video. Do you understand? Okay, we would like to move to the next section. There was a great deal of conversation about Rain and about his family. He was very proud of his large family. Finally, we got down to business. Yes, he would sell, as he had agreed, for $1,200 in cash. We would buy, and the money was ready. Donaldson Mo, I said to him in Spanish, we have made a discovery. You remember that we sent that surveyor, that engineer,
up there to survey your land so as to make the deed. Okay, the students would like to study the new words. Okay, the first one is deal. An agreement entered into by two or more parties for their mutual benefit, especially in a business or political contest. ಒಪ್ಪಂದ, ವ್ಯವಹಾರ, ಡೀಲ್. ನೋಡ್ರಿ, ನಾವು ಡೀಲ್ ಅಂತ ಏನಂತಿದ್ದೇವೆ ಅದೇ ಈ ಶಬ್ದ DEAL. ನೆಕ್ಸ್ಟ್ ಒನ್ ಕನ್ವರ್ಸೇಷನ್. or talk between two or more people in which thoughts, feelings, and ideas are expressed, questions are asked and answered, or news and information is exchanged. ನಮ್ಮಲ್ಲಿ ಏನೇ ಇರ್ತದೋ ಆ ಹಾವ ಭಾವಗಳನ್ನು, ನಮ್ಮ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳೋದು, ಸಂಭಾಷಣೆ ಮಾಡ್ತಕ್ಕಂಥದ್ದು ಕನ್ವರ್ಸೇಷನ್. ನೆಕ್ಸ್ಟ್ ಒನ್ ಗೆಟ್ ಡೌನ್ ಟು ಬಿಸ್ನೆಸ್. ನೋಡಿರಿ, ಈ ಶಬ್ದ ಹೇಗಿದೆ, ಗೆಟ್ ಡೌನ್ ಟು ಬಿಸ್ನೆಸ್, ಮುಖ್ಯ ವಿಷಯಕ್ಕೆ ಬರೋದು. ಟು ಸ್ಟಾರ್ಟ್ ಟಾಕಿಂಗ್ ಅಬೌಟ್ ದ ಸಬ್ಜೆಕ್ಟ್ಸ್ ಟು ಬಿ ಡಿಸ್ಕಸ್ಡ್. ಈ ಹಿಂದೆ ಏನು ಚರ್ಚೆ ಮಾಡಲಾಗಿತ್ತೋ, ಒಪ್ಕೊಳ್ಳಾಗಿತ್ತೋ ಆ ವಿಷಯಕ್ಕೆ ಬರ್ತಕ್ಕಂಥದ್ದು ಗೆಟ್ ಡೌನ್ ಟು ಬಿಸ್ನೆಸ್. ರಿಮೆಂಬರ್ ದಿಸ್ ವರ್ಡ್ ಡಿಯರ್ ಸ್ಟೂಡೆಂಟ್ಸ್. ಡಿಸ್ಕವರಿ. ದ ಪ್ರೊಸೆಸ್ ಆಫ್ ಫೈಂಡಿಂಗ್ ಇನ್ಫಾರ್ಮೇಷನ್, ಅ ಪ್ಲೇಸ್ or an object, especially for the first time, or the thing that is found. ನೋಡ್ರಿ, ಕಂಡು ಹಿಡಿಯೋದು, ಮೊದಲು ಪ್ರಥಮದಲ್ಲಿ ಕಂಡು ಹಿಡಿಯೋದು, ಮೊದಲು ಪತ್ತೆ ಹಚ್ಚೋದು, ಅಂದರೆ ಫಸ್ಟ್ ಪ್ರಪ್ರಥಮವಾಗಿ ಮಾಡ್ತಕ್ಕಂಥದ್ದು. ಪತ್ತೆ ಮಾಡು, ಮನಗಾಣು, ಡಿಟೆಕ್ಟ್, ರಿಯಲೈಸ್ ಅಂತಕ್ಕಂಥದ್ದು. ಸರ್ವೆ, ಎಕ್ಸಾಮೈನ್ ಆ್ಯಂಡ್ ರಿಕಾರ್ಡ್ ದ ಏರಿಯಾ ಆ್ಯಂಡ್ ಫ್ಯೂಚರ್ಸ್ of an area of land so as to construct a map, plan or description. ನೋಡಿ, ಸರ್ವೆ ಅಳತೆ ಮಾಡುವುದು, ಭೂಮಾಪನ ಮಾಡುವುದು, ಸರ್ವೇಯರ್ ಅಂತಕ್ಕಂಥದ್ದು. ನೋಡಿರಿ, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಸರ್ವೆ ಮಾಡಿಸ್ಬೇಕು, ಸರ್ವೇಯರ್ ಮೀನ್ಸ್ ಸರ್ವೆ ಮಾಡುವುದು, ಜಮೀನನ್ನು ಅಳತೆ ಮಾಡುವುದು. ಮೋಜನಿ ಅಂತಕ್ಕಂಥದ್ದು ನಾವು ಕರಿತೀವಿ, ಅದೇ ಸರ್ವೇಯರ್, ಮೋಜನಿದಾರ. A land surveying professional is called a land surveyor. ಮೋಜನಿದಾರ, ಸರ್ವೆ ಮಾಡ್ತಕ್ಕಂತಹ ಅಧಿಕಾರಿ, ಭೂಮಾಪನ ಮಾಡ್ತಕ್ಕಂತಹ ಅಧಿಕಾರಿ. Deeds. A legal document that is signed and delivered, especially one regarding the ownership of property or legal rights. ನಾವು ಏನು ಹಕ್ಕುಪತ್ರ ಮಾಡ್ತೀವಿ ಅದನ್ನೆಲ್ಲ ಒಂದು ಬರವಣಿಗೆಯಲ್ಲಿ ಬರೆದು ಇನ್ನೊಬ್ಬರಿಗೆ ಕೊಡ್ತಾ ಇರ್ತೀವಿ, ಬರೆದು ಅದಕ್ಕೆ ನಾವು ಡೀಡ್ ಅಂತ ಕರಿತೀವಿ. ಓಕೆ, ಡೀಡ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ವಿ ಲೈಕ್ ಟು ಮೂವ್ ಟು ದ ಟೆಕ್ಸ್ಟ್. ದೇರ್ ವಾಸ್ ಎ ಗ್ರೇಟ್ ಡೀಲ್ ಆಫ್ ಕನ್ವರ್ಸೇಷನ್ ಅಬೌಟ್ ರೇನ್ ಆ್ಯಂಡ್ ಅಬೌಟ್ ಹಿಸ್ ಫ್ಯಾಮಿಲಿ. ಅಲ್ಲಿ ಮಾತುಕತೆ ನಡೀತು, ಮಳೆ ಮತ್ತು ಅವರ ಕುಟುಂಬದ ಬಗ್ಗೆ ಸಂಭಾಷಣೆಯನ್ನು ಮಾಡಿದರು. ಅಂದರೆ ಮುಖ್ಯ ಥೀಮಿಗೆ ಬರೋಕ್ಕಿಂತ ಮುಂಚೆ ಈ ಮಾತುಕತೆಯನ್ನು ಮಾಡಿದರು. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಲಾರ್ಜ್ ಫ್ಯಾಮಿಲಿ. ಆ ಅಜ್ಜನಿಗೆ ಬಹಳ ಹೆಮ್ಮೆ ಇತ್ತು, ತನ್ನ ದೊಡ್ಡ ಕುಟುಂಬ ನೋಡಿ ಆ ಅಜ್ಜನಿಗೆ ಬಹಳ ಹೆಮ್ಮೆ ಇತ್ತು. ಫೈನಲಿ ವಿ ಗಾಟ್ ಡೌನ್ ಟು ಬಿಸ್ನೆಸ್. ಎಸ್, ಹಿ ವುಡ್ ಸೆಲ್ ಆ್ಯಸ್ ಹಿ ಹ್ಯಾಡ್ ಅಗ್ರೀಡ್ ಫಾರ್ $1,200 ಇನ್ ಕ್ಯಾಶ್. ಕೊನೆಗೆ ನಾವು ತಿಳ್ಕೊಂಡು ಬಿಟ್ವಿ, ಯಾವಾಗ ಅವ್ರಿಗೆ ಗೊತ್ತಾಗಿಬಿಡ್ತು, ಮಾತುಕತೆ ಮಾಡಿದಾಗ ಗೊತ್ತಾಯ್ತಂತೆ ಆತರಿಗೆ ಮತ್ತು ಇನ್ನುಳಿದ ಅಮೇರಿಕನ್ಸ್ಗೆ. ಏನಂತ ಕೇಳಿದರೆ, ಅವನು ಆಸ್ತಿಯನ್ನು ಮಾರ್ತಿದ್ದಾನೆ. ಅಗ್ರೀಡ್ ಫಾರ್ $1,200 ಇನ್ ಕ್ಯಾಶ್. $1,200 ಒಪ್ಕೊಂಡಿದ್ದ ಅಂತೆ. ವಿ ವುಡ್ ಬೈ ಆ್ಯಂಡ್ ದ ಮನಿ ವಾಸ್ ರೆಡಿ. ನಾವು ನಿಮ್ಮ ಜಮೀನನ್ನು ತಗೊಳ್ತೀವಿ ಮತ್ತು ಹಣ ರೆಡಿ ಇದೆ, ತಯಾರಾಗಿದೆ. ಡಾನಲ್ಸನ್ ಐ ಸೆಡ್ ಟು ಹಿಮ್ ಇನ್ ಸ್ಪ್ಯಾನಿಷ್. ಅವನಿಗೆ ನಾನು ಸ್ಪ್ಯಾನಿಷ್ನಲ್ಲಿ ಹೇಳಿದೆ ಅಂತ ಲೇಖಕ, ನೆರೇಟರ್, ಕತೆಗಾರ ನಮಗೆ ಇಲ್ಲಿ ಹೇಳ್ತಾನೆ. ಸ್ಪ್ಯಾನಿಷ್ ಅಂತ ಹೇಳಿದರೆ ಅಲ್ಲಿ ರಿಯೋ ಇನ್ ಮೆಡಿಯೋದಲ್ಲಿರ್ತಕ್ಕಂಥ ಎಲ್ಲರೂ ಸ್ಪ್ಯಾನಿಷ್ ಭಾಷೆಯನ್ನು ಮಾತನಾಡ್ತಕ್ಕಂಥವ್ರು. ಆ್ಯಂಡ್ ದಟ್ ದ ನೆರೇಟರ್ ಈಸ್ ಆಲ್ಸೋ ಎ ಸ್ಪ್ಯಾನಿಷ್. ರಿಮೆಂಬರ್ ದೀಸ್ ವರ್ಡ್ಸ್, ದ ನೆರೇಟರ್ ಈಸ್ ಆಲ್ಸೋ ಎ ಸ್ಪ್ಯಾನಿಷ್. ಅವನು ಕೂಡ ಸ್ಪ್ಯಾನಿಷನ್ನು ಮಾತನಾಡ್ತಕ್ಕಂಥವ, ಸ್ಪ್ಯಾನಿಷ್ ವಂಶಸ್ಥ. ಓಕೆ, ಅವನು ಸ್ಪ್ಯಾನಿಷ್ ಭಾಷೆಯಲ್ಲಿ ಆ ಅಜ್ಜನಿಗೆ ಹೇಳಿದ. ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ಅಜ್ಜನಿಗೆ ಹೇಳ್ತಾ ಇದ್ದಾನೆ, ನಾವು ಕಂಡುಕೊಂಡಿದ್ದೀವಿ, ಏನು ಒಂದು ಹೊಸದನ್ನು ಕಂಡುಕೊಂಡಿದ್ದೀವಿ, ಒಂದು ಪತ್ತೆ ಮಾಡಿದ್ದೀವಿ, ಡಿಟೆಕ್ಟ್ ಮಾಡಿದ್ದೀವಿ, ರಿಯಲೈಸ್ ಮಾಡ್ಕೊಂಡಿದ್ದೀವಿ.
ಮನಗಂಡಿದ್ದೀವಿ ಏನು? ಯು ರಿಮೆಂಬರ್ ದ್ಯಾಟ್ ವಿ ಸೆಂಟ್ ದಟ್ ಸರ್ವೇಯರ್, ದಟ್ ಇಂಜಿನಿಯರ್ ಅಪ್ ದೇರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೋ ಆ್ಯಸ್ ಟು ಮೇಕ್ ದ ಡೀಡ್. ಅಂದರೆ ನಾವು ಈಗಾಗಲೇ ಒಬ್ಬ ಇಂಜಿನಿಯರನ್ನು ಕಳಿಸಿದ್ವಿ ಜಮೀನು ಎಷ್ಟಿದೆ ಅಂತ ನೋಡಲಿಕ್ಕೆ ಅನ್ನೋದನ್ನು. ಅಂದರೆ ನಾವು ಡೀಡ್ಗೆ ಬರಬೇಕಾದ್ರೆ ನಾವು ಒಬ್ಬ ವ್ಯಕ್ತಿಯನ್ನು ಕಳಿಸಿದ್ವಿ, ಅಜ್ಜ ನಿನಗೆ ಗೊತ್ತಿದೆಯೋ ಇಲ್ಲೋ ಅಂತಕ್ಕಂಥ ಮಾತನ್ನು ನ್ಯಾರೇಟರ್ ಇಲ್ಲಿ ಹೇಳ್ತಾ ಇದ್ದಾನೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವು ಮತ್ತೆ ಮೂವ್ ಆಗೋಣ. Well, he finds that you own more than 8 acres. He tells us that your land extends across the river and that you own almost twice as much as you thought. He didn't know that, and now Dalansenmo, I added these Americans are Buena Gente. They are good people and they are willing to pay you for the additional land as well. At the same time, at the same rate per acre, so that instead of $1,200, you will get almost twice as much and the money is here for you. ನೋಡಿ, ಅಮೇರಿಕನ್ಸು ಹೇಗಿರ್ತಾರೆ, ಭಾಳ ಒಳ್ಳೆಯವರು ಇರ್ತಾರೆ. ಆ ಜಮೀನು ಡಬಲ್ ಇದ್ದರೂ ಕೂಡ ಹಾಗೆ ತಗೊಳ್ಳೋದಿಲ್ಲ, ಹಣವನ್ನು ಕೊಡಲಿಕ್ಕೆ ಬರ್ತಕ್ಕಂಥದ್ದು. ಜಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ವುಡ್ ಲೈಕ್ ಟು ಮೂವ್ ಟು ದ ನ್ಯೂ ವರ್ಡ್ಸ್. ಮೋರ್ ದೆನ್, ಗ್ರೇಟರ್ ದೆನ್ ಆವ್ರೇಜ್, ಗ್ರೇಟರ್ ವ್ಯಾಲ್ಯೂ, ಗಿಂತ ಹೆಚ್ಚು ಅಂದರೆ ಅದಕ್ಕಿಂತ ಹೆಚ್ಚು ಅಂತ. ಎಕ್ಸ್ಟೆಂಡ್, ಎಕ್ಸ್ಟೆಂಡ್ ಟು ರಿಚ್, ಕಂಟಿನ್ಯೂ, ಸ್ಟ್ರೆಚ್, ವಿಸ್ತರಿಸುವುದು ಅಂತಕ್ಕಂಥದ್ದು. ಆ್ಯಸ್ ಮಚ್ ಆ್ಯಸ್, ಇಟ್ ಮೀನ್ಸ್ ಆಲ್ಮೋಸ್ಟ್, ಬಹುತೇಕ. Buena gente, it means it is a Spanish word. Its meaning is in English good people, ಒಳ್ಳೆಯ ಜನರು ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಅಡಿಷನಲ್, ಎಕ್ಸ್ಟ್ರಾ, ಹೆಚ್ಚಿಗೆ ಕೊಡ್ತಕ್ಕಂಥದ್ದು. ಟ್ವೈಸ್, 2 times, ದ್ವಿಗುಣ, ಹೆಚ್ಚಿಗೆ ಕೊಡ್ತಕ್ಕಂಥದ್ದು. ಅದೆಷ್ಟಿದೆಯೋ ಅದರ ದುಪ್ಪಟ್ಟು ಕೊಡ್ತಕ್ಕಂಥದ್ದು. ಓಕೆ. Well, he finds that you own more than 8 acres. ಹೌದು, ನಾವು ಕಳಿಸಿದಂಥ ಸರ್ವೇಯರ್ ಹೇಳಿದಾನೆ ಏನಂತ ಹೇಳಿದರೆ, ನಿಮ್ಮ ಜಮೀನು 8 ಎಕರೆಗಿಂತ ಹೆಚ್ಚಿದೆ. He tells us that your land extends across the river and that you own almost twice as much as you thought. ಅಜ್ಜ, ನೀನೇನು ಅಂದ್ಕೊಂಡಿದೆಯಾ, ನಿನ್ನ ಜಮೀನು ಆ ರಿವರ್ ದಾಟಿ, ಅಕ್ರಾಸ್ ದ ರಿವರ್, ಆ ರಿವರ್ದ ದಾಟಿ ಇದೆ, ಮತ್ತು ಡಬಲ್ ಇದೆ ನಿನ್ನ ಜಮೀನು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು. ಹೀ ಡಿಡಂಟ್ ನೋ ದ್ಯಾಟ್, ಆ ಅಜ್ಜನಿಗೆ ಇದು ಗೊತ್ತಿರಲಿಲ್ಲ. ಆ್ಯಂಡ್ ನಾವು ಡಾನಲ್ಸನ್ಮೋ ಐ ಆ್ಯಡೆಡ್ ದೀಸ್, ಮತ್ತು ನಾನು ಆ ಡಾನಲ್ಸನ್ಮೋಗೆ ಈ ರೀತಿ ಹೇಳಿದೆ ಅಂತ ನ್ಯಾರೇಟರಲ್ಲಿ ಹೇಳ್ತಾ ಇದ್ದಾರೆ. ಅಮೇರಿಕನ್ಸ್ ಆರ್ Buena gente, they are good people and they are willing to pay you for the additional land as well at the same rate per acre. So that instead of $1,200, you will get almost twice as much and the money is here for you. ನೋಡ್ರಿ ಹೇಗೆ ಹೇಳ್ತಾನೆ ನ್ಯಾರೇಟರ್, ಬಹಳ ಕನ್ವೀನಿಯನ್ಸ್ ಮಾಡ್ತಾನೆ ಅಜ್ಜನಿಗೆ ವಯಸ್ಸಾಗಿರ್ತದೆ, ಆದರೆ ಅವನು ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಇರ್ತಾನೆ. ನೋಡ್ರಿ, ನನ್ನ ಹಣ ಹೆಚ್ಚಿಗೆ ಇದೆ, ನಿನ್ನ ಜಮೀನು ಹೆಚ್ಚಿಗೆ ಇದೆ, ಹೆಚ್ಚಿಗೆ ಹಣನೂ ಕೊಡ್ತಾರೆ ಅಂತ ಹೇಳ್ತಾನೆ. ಅಮೇರಿಕನ್ಸ್ ಆರ್ ಬ್ಯೂನಾ ಜೆಂಟೆ, ಅಮೇರಿಕಾದವರು ಬಹಳ ಒಳ್ಳೆಯ ಜನರು. ದೇ ಆರ್ ಗುಡ್ ಪೀಪಲ್, ಬಹಳ ಒಳ್ಳೆಯ ಜನರು. ಆ್ಯಂಡ್ ದೇ ಆರ್ ವಿಲ್ಲಿಂಗ್ ಟು ಪೇ ಯು ಫಾರ್ ದ ಅಡಿಷ್ನಲ್ ಲ್ಯಾಂಡ್. ಏನು ನಿನ್ನ ಹೆಚ್ಚಿಗೆ ಜಮೀನು ಇದೆಯೋ ಅಜ್ಜ, ಅದಕ್ಕೆ ಹೆಚ್ಚಿನ ಹಣವನ್ನು ಕೊಡಲಿಕ್ಕೆ ಮನಸ್ಸು ಮಾಡಿದ್ದಾರೆ. ವಿಲ್ಲಿಂಗ್ ಮೀನ್ಸ್ ಮನಸ್ಸು ಮಾಡಿದ್ದಾರೆ. ಆ್ಯಸ್ ವೆಲ್ ಅಟ್ ದ ಸೇಮ್ ರೇಟ್ ಪರ್ ಎಕ್ರೆ, ಒಂದು ಎಕರೆಗೆ ಏನು ಈ ಹಿಂದೆ ಬೆಲೆ ನಿಗದಿಪಡಿಸಲಾಗಿತ್ತೋ ಅಷ್ಟೇ ಮತ್ತೆ ನಿನಗೆ ಏನು ಜಮೀನು ಹೆಚ್ಚಿಗೆ ಇದೆಯೋ ಅದಕ್ಕೆ ಆ ದುಡ್ಡನ್ನು ಕೊಡ್ತಾರೆ. ಸೊ ದ್ಯಾಟ್ ಇನ್ಸ್ಟೆಡ್ ಆಫ್ $1,200 ಯು ವಿಲ್ ಗೆಟ್ ಆಲ್ಮೋಸ್ಟ್ ಟ್ವೈಸ್. ಈ $1,200 ಏನು ನೀನು ಮಾತುಕತೆ ಆಗಿತ್ತೋ ಅದರ ಡಬಲನ್ನು ನಿನಗೆ ಕೊಡ್ತಾರೆ. ಮಚ್ ಆ್ಯಂಡ್ ದ ಮನಿ ಈಸ್ ಹಿಯರ್ ಫಾರ್ ಯು. ಈಗೋ ಎಲ್ಲ ಹಣ ಇಲ್ಲಿದೆ ಅಜ್ಜ ಅಂತ ಆತನಿಗೆ ಹೇಳಿದ. Its analysis in English. They didn't come to the main talk directly. Narrator and Americans didn't come to the main talk directly. Before that, they had a talk about the rain and the old man's family. They understood that
he was ready to sell his land for $1,200 in cash. They arranged the surveyor to survey his land. The engineer surveyed and informed that the land was twice. When they knew his land was double, it means twice, they decided to pay him extra amount because they were good people. They were not going to cheat that old man because the old man was very good. He was very good at heart. So they decided to pay him extra amount for the extra land at the same rate per acre because Americans are also good people. The old man hung his head for a moment. The old man hung his head for a moment in thought. Then he stood up and stared at me. Friends, he said, I don't like to have you speak to me in that manner. I kept still and let him have his say. I know these Americans are good people, and that is why I have agreed to sell my house to them. But I do not care to be insulted. I have agreed to sell my house and land for $1,200, and that is the price. You see, my dear students, how that old man was. He was really good at heart. He didn't he didn't accept more money because that already it was completed. He was agreed to take only $1,200 from that Americans. How he says, let us we would like to see. The old man hung his head for the moment. Okay, before that, my dear students, we would like to study the new verse. Hang, hung. Okay, bend down, to curve down, ಸ್ತಬ್ಧ, dumbfounded. ಮೂಕ ವಿಸ್ಮಯನಾಗೋದು, ಸುಮ್ಮನೆ ಕೂತ್ಬಿಡೋದು, ಲೈಕ್ ದಟ್. ಸ್ಟೇರ್ ದ್ಯಾಟ್, ಹಾಗೆ ಹೇಳಿದಾಗ ಆ ಥರ ನನ್ನ ದುರ್ಗುಟ್ಟಿ ನೋಡುವುದು. ಟು ಲುಕ್ ಫಾರ್ ಎ ಲಾಂಗ್ ಟೈಮ್ ವಿತ್ ದ ಐಸ್ ವೈಡ್ ಓಪನ್, ಎಸ್ಪೆಷಲಿ ಅಂಡ್ ಸರ್ಪ್ರೈಸ್ಡ್, ಫ್ರೈಟನ್ಡ್, ಥಿಂಕಿಂಗ್, ದುರ್ಗುಟ್ಟಿ ನೋಡುವುದು. ಅಗ್ರಿ ಟು ಅಕ್ಸೆಪ್ಟ್ ಸಮ್ ಒನ್ ಎಲ್ಸ್ ಪ್ಲಾನ್, ಸಜೆಷನ್, ಇಟಿಸಿ, ಸಮ್ಮತಿಸುವುದು. ಇನ್ಸಲ್ಟೆಡ್, ಅವಮಾನಿಸುವುದು. ಟು ಸೇ ಆರ್ ಡೂ ಸಮಥಿಂಗ್ ಟು ಸಮನ್ ದಟ್ ಈಸ್ ರೂಡ್ ಆರ್ ಅಫೆನ್ಸಿವ್, ಕ್ರೂರವಾಗಿ ಅವನಿಗೆ ಮನಸ್ಸಿಗೆ ಹತ್ತುವ ಹಾಗೆ ಹೇಳ್ತಕ್ಕಂಥದ್ದು. ಇನ್ಸಲ್ಟ್. ಓಕೆ, ಪ್ರೈಸ್ ದ ಅಮೌಂಟ್ ಆಫ್ ಮನಿ expected, required, or given in payment for something. Okay, the amount of money expected, required, or given in payment for something. ಬೆಲೆ, ಮೌಲ್ಯ, ಆಸ್ತಿಗೆ ಬೆಲೆ ಕಟ್ತಕ್ಕಂಥದ್ದು. The old man hung his head for a moment in thought. ಆಥರ್ ನೆರೇಟರ್ ಏನು ಹೇಳಿದ, ಅವನಿಗೆ ಡಬಲ್ ಅಮೌಂಟ್ ತಗೊಳ್ಳೋ ಅಂತ, ಅಜ್ಜ ನಿನಗೆ ಡಬಲ್ ಅಮೌಂಟನ್ನು ಕೊಡ್ತಾರೆ ತೆಗೆದುಕೋ ಅಂತ ಹೇಳಿದಾಗ ಸುಮ್ಮನೆ ಅಜ್ಜ ತಲೆ ತೆಳಗೆ ಹಾಕಿ ಸ್ವಲ್ಪ ಹೊತ್ಕೊಂತ ಮೂಕ ವಿಸ್ಮಯನಾದ, ಸುಮ್ಮನೆ ಸ್ತಬ್ಧನಾಗಿ ಬಿಟ್ಟ, ಡಂಪೌಂಡೆಡ್ ಆದ. ದೆನ್ ಹಿ ಸ್ಟುಡ್ ಅಪ್ ಆ್ಯಂಡ್ ಸ್ಟೇರ್ಡ್ ಎಟ್ ಮೀ. ಆಥರ್ ನನ್ನ ನೋಡಿದ ಅಂತೆ, ಎದ್ನಿಟ್ಟು ತಿಟ್ಟಿಸಿ ದುರುಗುಟ್ಟಿ ನೋಡಿದ ಅಂತೆ. ಫ್ರೆಂಡ್ಸ್, ಹಿ ಸೇಡ್, ಓ ಸ್ನೇಹಿತನೇ ಅಂತ ಅವನು ಹೇಳಿದ. ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾನರ್. ನೀವು ಹೀಗೆ ನನ್ನೊಂದಿಗೆ ಮಾತನಾಡುವುದು ನನಗೆ ಇಷ್ಟವಿಲ್ಲ ಅಂತ ಅಜ್ಜ ಹೇಳಿದ. ದೆನ್ ಐ ಕೆಪ್ಟ್ ಸ್ಟಿಲ್ ಆ್ಯಂಡ್ ಲೆಟ್ ಹಿಮ್ ಹ್ಯಾವ್ ಇಸ್ ಸೇ. ಆ ಥರ ಹೇಳ್ತಾ ಇದ್ದಾನೆ, ಆ ಅಜ್ಜ ಏನು ಹೇಳ್ತಾನೆ ಅವನಿಗೆ ಹೇಳಲಿಕ್ಕೆ ನಾನು ಬಿಟ್ಟೆ ಅಂತ. ಐ ನೋ ದೀಸ್ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್. ನನಗೆ ಗೊತ್ತಿದೆ, ಅಜ್ಜ ಹೇಳ್ತಾ ಇದ್ದಾನೆ, ನನಗೆ ಗೊತ್ತು ಅಮೇರಿಕಾ ದೇಶದವರು ಒಳ್ಳೆಯ ಜನರು. ಆ್ಯಂಡ್ ದಟ್ ಈಸ್ ವೈ, ಅದಕ್ಕಾಗಿಯೇ ನಾನು ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಟು ದೆಮ್. ಅದಕ್ಕಾಗಿಯೇ ನಾನು ನನ್ನ ಮನೆಯನ್ನು ಅವರಿಗೆ ಮಾರಲು ಒಪ್ಪಿಕೊಂಡೆ. ಬಟ್ ಐ ಡು ನಾಟ್ ಕೇರ್ ಟು ಬಿ ಇನ್ಸಲ್ಟೆಡ್. ಈ ಥರ ನೀವು ನನಗೆ ಅಪಮಾನಿಸುವುದು ನನಗೆ ಇಷ್ಟವಿಲ್ಲ
ಅಂದರೆ ಹೆಚ್ಚಿಗೆ ಹಣ ಕೊಟ್ಟು ನನ್ನ ಅಪಮಾನಿಸುವುದು ಇಷ್ಟವಿಲ್ಲ, ಅದೇನು ಹಿಂದೆ ಮಾತುಕತೆ ಆಗಿದೆಯೋ ಅಷ್ಟೇ ಹಣವನ್ನು ನಾನು ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತನ್ನು ಅಜ್ಜ ಹೇಳ್ತಾನೆ. ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1,200 ಆ್ಯಂಡ್ ದಟ್ ಈಸ್ ದ ಪ್ರೈಸ್. ಈ ಹಿಂದೆ ನಾನೇನು ಒಪ್ಕೊಂಡಿದ್ದೀನಿ ಅಷ್ಟೇ ಹಣಕ್ಕೆ ನಾನು ಏನು ಮಾಡ್ತೀನಿ ಅಂತ ಕೇಳಿದರೆ ಅಷ್ಟೇ ಹಣವನ್ನು ನಾನು ಪಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಅಜ್ಜ ಹೇಳ್ತಾನೆ. ಸೊ ದ್ಯಾಟ್ಸ್ ವೈ ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕರೀಬೋದು, ಸ್ಟಿಕ್ ಆನ್ ಅಂತ. ಬಟ್ ಡಾನಲ್ಸನ್ ಮೋ ವಾಸ್ ನಾಟ್ ರೆಡಿ ಟು ಟೇಕ್ ಎಕ್ಸ್ಟ್ರಾ ಅಮೌಂಟ್ ಫ್ರಮ್ ದ ಅಮೇರಿಕನ್ಸ್. He sat silently at the moment when the narrator told him that extra amount is there, take. Then suddenly Donaldson Moore stood silently. Just see, he sat silently at the moment. He was man of principles. He stood up and stared at the narrator and told, I was not ready to take the extra amount from you. I have agreed to sell my land and house for $1,200 and that is the price. He told these words because I have already told you that he was a man of principles ಅಂತಕ್ಕಂಥದ್ದು ಬಹಳ ನೆನಪಿಟ್ಕೊಳ್ಬೇಕು. ಯಾಕಂತ ಕೇಳಿದರೆ ಅವನು ಕೊಟ್ಟ ಮಾತಿಗೆ ಯಾವಾಗಲೂ ತಪ್ಪೋದಿಲ್ಲ ಅಂತಹ ವ್ಯಕ್ತಿ ಡಾನಲ್ಸನ್ ಮೋ ಅಂತ. I argued with him. ನೋಡ್ರಿ 6th ಪ್ಯಾರಾಗ್ರಾಫನ್ನು ನಾವು ನೋಡ್ತಾ ಇದ್ದೀವಿ. I argued with him but it was useless. Finally he signed the deed and took the money but refused to take more than the amount agreed upon. Then he shook hands all around, put on his ragged gloves, took his stick and walked out with the boy behind him. ನ್ಯೂ ವರ್ಡ್ಸ್ಗಳನ್ನು ನೋಡೋಣ. ಯೂಸ್ಲೆಸ್, ಆಫ್ ನೋ ಯೂಸ್, ವರ್ಕ್ಲೆಸ್, ನಾಟ್ ಎಟ್ ಆಲ್ ಗುಡ್ ಅಟ್ ಡೂಯಿಂಗ್ ಸಮಥಿಂಗ್. ವ್ಯರ್ಥ ಅಂದರೆ ಸರಿಯಾಗಿ ಇಲ್ಲದೆ ಇರೋದು ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್, ಸೈನ್. ಟು ರೈಟ್ ಯುವರ್ ನೇಮ್ ಎಸ್ಪೆಷಲಿ usually on a written or printed document to show that you agree with its contents or have written or created it yourself. ರುಜು ಮಾಡುವುದು, ಒಂದು ಡಾಕ್ಯುಮೆಂಟ್ಸ್ಗೆ ರುಜು ಮಾಡುವುದು ಅಂದರೆ ಒಪ್ಪಿಕೊಂಡು ರುಜು ಮಾಡ್ತಕ್ಕಂಥದ್ದು. ಒಂದು ಡೀಡ್ ಇರ್ಬೋದು, ಬಿಸ್ನೆಸ್ ಏನಾದರೂ ಇರ್ಬೋದು, ಅದು ಸೈನ್ ಅಂತ ಕರೀತಾರೆ. ರೆಫ್ಯೂಸ್, ಟು ಸೇ ಆರ್ ಶೋ ದ್ಯಾಟ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಡೂ accept or allow something. ನಿರಾಕರಿಸುವುದು, ಅದನ್ನು ಬಿಟ್ಟು ಬಿಡೋದು, ನಿರಾಕರಿಸುವುದು, ಇಷ್ಟ ಇಲ್ಲದೆ ಇರುವುದು. ragged, of cloths, especially cloths, torn and not in good condition. ಹರಿದಂಥವು, ಚಿಂದಿ ಆದಂಥದ್ದು, ಆ ಕಡೆ ಈ ಕಡೆ ಹರಿದದ್ದು ಅಂತ ನಾವೇನು ಹೇಳ್ತೀವಿ ಅದು ragged. gloves, a covering for the land, a covering for the hands, worn for protection against cold or dirt and typically having separate parts for each finger and the thumb. ಕೈಗವಸುಗಳು ಅಂತ ಏನು ನಾವು ಕರಿತೀವಿ ಅವು ಗ್ಲೋವ್ಸ್ ಅಂತ. ಕೈಗೆ ನಾವು ಥಂಡಿಗಾಲದಲ್ಲಿ ಏನು ಹಾಕ್ಕೊಳ್ತೀವಿ, ಚಳಿಗಾಲದಲ್ಲಿ ನಾವು ಹಾಕ್ಕೊಳ್ತೀವಿ, ಅವು ಗ್ಲೌಸ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಇಲ್ಲಿ ಕೈಗವಸುಗಳು ಅಂತ. ಓಕೆ, ನೆಕ್ಸ್ಟ್ ಒನ್, ವಾಕ್ಡ್ ಔಟ್. ಇದು ಕೂಡ ಒಂದು ಪ್ರೇಸಲ್ ವರ್ಬ್. ಇದು ವಾಕ್ಡ್ ಔಟ್. ಟು ಲೀವ್ ಎನ್ ಇವೆಂಟ್ ಸಚ್ ಎ ಮೀಟಿಂಗ್ ಅ ಪರ್ಫಾರ್ಮೆನ್ಸ್ ಬಿಕಾಸ್ ಯು ಆರ್ ಆ್ಯಂಗ್ರಿ ಆರ್ ಡಿಸ್ಅಪ್ರೂವ್ ಆಫ್ ಸಮಥಿಂಗ್. ಅಂದರೆ ನಿಮಗೆ ಸಿಟ್ಟು ಬಂದಿರ್ತದೆ, ಯಾವುದೋ ಮಾತುಕತೆ ನೀವು ಒಪ್ಪೋದೇ ಇಲ್ಲ, ಅಲ್ಲಿ ಎದ್ದು ಹೋಗ್ತಕ್ಕಂಥದ್ದು, ಅದಕ್ಕೆ ವಾಕ್ಡ್ ಔಟ್ ಅಂತ ಕರಿತೀವಿ. ಅಸಮಾಧಾನದಿಂದ ಕೆಲಸ ನಿಲ್ಲಿಸುವುದು ಅಂದರೆ ಅರ್ಧಕ್ಕೆ ಬಿಟ್ಟು ಹೋಗಿಬಿಡೋದು ಸಿಟ್ಟಿನಿಂದ ಅಂತಕ್ಕಂಥದ್ದು. ಓಕೆ, ಲೆಟ್ ಅಸ್ ವುಡ್ ಲೈಕ್ ಟು ಮೂವ್ ಟು ದ ಟೆಕ್ಸ್ಟ್. I argued with him but it was useless. ನಾನು ಆ ಅಜ್ಜನ ಜೊತೆಗೆ ವಾದ ಮಾಡಿದೆ. ಅಜ್ಜ, ಆ ಹಣವನ್ನು ತೆಗೆದುಕೋ, ನಿನ್ನ ಜಮೀನು ಡಬಲ್ ಇದೆ, ಅವರು ಡಬಲ್ ಅಮೌಂಟನ್ನು ನಿನಗೆ ಕೊಡ್ತಾ ಇದ್ದಾರೆ, ಅದನ್ನು ತೆಗೆದುಕೋ ಅಂತ ವಾದ ಮಾಡಿದ. ಇಲ್ಲಿ ಲೇಖಕರು ವಾದ ಮಾಡ್ತಾರೆ. ಫೈನಲಿ he signed the deed and took the money. ಕೊನೆಗೆ ಅಜ್ಜ ಸಹಿ ಮಾಡಿದ, ಆ ಡಾಕ್ಯುಮೆಂಟ್ಗೆ, ಆ ಡೀಡ್ಗೆ, ಆ ವ್ಯವಹಾರ ಪತ್ರಕ್ಕೆ ಸಹಿ ಮಾಡಿದ. and took the money, ಹಣವನ್ನು ತೆಗೆದುಕೊಂಡ. but refused to take more than the amount agreed upon. ಈ ಹಿಂದೆ ಏನು ಅಮೌಂಟ್
ಒಪ್ಪಿಕೊಂಡಿದ್ನೋ ಅಷ್ಟೇ ಅಮೌಂಟನ್ನು ತೆಗೆದುಕೊಂಡ, ಹೆಚ್ಚಿನ ಹಣವನ್ನು ಆತ ತೆಗೆದುಕೊಳ್ಳಲಿಲ್ಲ. ದೆನ್ ಹಿ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್. ತದನಂತರ ಅಷ್ಟು ಹಣವನ್ನು ತೆಗೆದುಕೊಂಡು, ಸಹಿ ಮಾಡಿದ ನಂತರ ಹಣವನ್ನು ತೆಗೆದುಕೊಂಡು ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್, ಎಲ್ಲರಿಗೂ ಕೈಯನ್ನು ಕುಲುಕಿದ. ಪುಟಾನ್, ಇದು ಕೂಡ ಒಂದು ಪ್ರೇಸಲ್ ವರ್ಡ್. ಧರಿಸು, ಪುಟಾನ್, ಪುಟಾವ್ ಕೂಡ ಪ್ರೇಸಲ್ ವರ್ಡ್. ಪುಟಾನ್ ಧರಿಸು ಅಂತ. ಪುಟಾನ್ ಹೀಸ್ ರ್ಯಾಗ್ಡ್ ಗ್ಲೌಸ್, ಧರಿಸಿದ, ಹಾಕಿಕೊಂಡ, ಹರಿದಂಥ ಗ್ಲೌಸ್ಗಳನ್ನು ಹಾಕಿಕೊಂಡ. ಟುಕಿ ಸ್ಟಿಕ್, ಮತ್ತು ತನ್ನ ಕಟ್ಟಿಗೆ, ತನ್ನ ಕೈಯಲ್ಲಿರ್ತಕ್ಕಂಥ ಕೋಲನ್ನು ತೆಗೆದುಕೊಂಡ. ಆ್ಯಂಡ್ ವಾಕ್ಡ್ ಔಟ್, ಮತ್ತು ಹೊರಗಡೆ ಹೋಗಲಿಕ್ಕೆ ರೆಡಿಯಾದ. ವಿತ್ ದ ಬಾಯ್ ಬಿಹ್ಯಾಂಡ್ ಹಿಮ್, ಆ ಹುಡುಗನೊಂದಿಗೆ ಆ ಹುಡುಗ ಏನು ಬಂದಿದ್ದೋ, ಕರಿ ಬ್ಲ್ಯಾಕ್ ಹುಡುಗ, ಗ್ಯಾಸಲಿ ಐಸನ್ನು ಹೊಂದಿದಂಥ ಹುಡುಗ, ಅವ ಹಿಂದೆ ಆ ಅಜ್ಜನ ಹಿಂದೆ ಫಾಲೋ ಆಗಿ ಹೋಗಿಬಿಟ್ಟ. ಇಲ್ಲಿವರೆಗೆ ನಾನು ನಿಮಗೆ 6 ಪ್ಯಾರಾಗ್ರಾಫ್ಗಳನ್ನು ಹೇಳಿದ್ದೀನಿ ವಿದ್ಯಾರ್ಥಿಗಳೇ. ಆ 6 ಪ್ಯಾರಾಗ್ರಾಫ್ಗಳನ್ನು ಸಮರೈಸ್ ಮಾಡಿ ಕೊಡ್ತೀನಿ. ದಯಮಾಡಿ ಇವನು ನೀವು ಮನೆಯಲ್ಲಿ ಇದ್ದಾಗ ಆಗಾಗ ಕೇಳ್ತಾ ಇರಿ, ನೋಡ್ತಾ ಇರಿ. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಉಪಯುಕ್ತ ಇದೆ. ಇನ್ನೊಮ್ಮೆ ಮತ್ತೆ ನಿಮಗೆ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೀನಿ, ದಯಮಾಡಿ ನೋಡ್ತಾ ಇರಿ. ಮತ್ತು ಮೇನ್ ಪಾಯಿಂಟ್ಸ್ ನೋಡಿರಿ, ಮುಖ್ಯ ಪಾಯಿಂಟ್ಸ್ಗಳು. ಹೀಸ್ ಸ್ಟೇಯಿಂಗ್ ಇನ್ ಫ್ಯಾಮಿಲಿ, ಅವನ ಇರ್ತಕ್ಕಂಥದ್ದು ಮತ್ತು ಅವನ ಕುಟುಂಬ. ಹೀಸ್ ಅಪಿಯರೆನ್ಸ್, ಅವನ ಹೇಗೆ ಕಾಣಿಸ್ತಿದ್ದ ಅಜ್ಜ. ಅ ಡಿಸ್ಕವರಿ, ಏನನ್ನು ಕಂಡುಕೊಂಡ್ರು ಗೊತ್ತಾಗಿರ್ಬೋದು ಈಗ ತಮಗೆ. ಏನು ಕಂಡುಕೊಂಡ್ರು ಅಂತ, ಜಮೀನು ಜಾಸ್ತಿ ಇದ್ರು ಕಂಡುಕೊಂಡ್ರು ಅಂತ. ಮಕ್ಕಳೇ, ಇದನ್ನೇ ನೆನಪಿಟ್ಕೊಳ್ತೀರಲ್ಲ, ದ ಟಾಕ್, ಮಾತುಕತೆ. ಓಕೆ, ಹೀಸ್ ಸ್ಟೇಯಿಂಗ್ ಇನ್ ಫ್ಯಾಮಿಲಿ, ನೋಡ್ರಿ ಅಜ್ಜ ಇರ್ತಕ್ಕಂಥದ್ದು. ಹಿ ಸ್ಟೇಡ್ ಅಟ್ ರಿಯೋ ಇನ್ ಮೇಡಿಯೋ. ಓಕೆ, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ರಿಯೋ ಇನ್ ಮೇಡಿಯೋ ಕಮ್ಸ್ ಇನ್ ಸಾಂಟಾ ಫಿ ಕೌಂಟಿ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ದೇಶದ ಸಾಂಟಾ ಫಿ ಕೌಂಟಿ ಅಂತಕ್ಕಂಥ ಸ್ಥಳೀಯ ಆಡಳಿತದಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ. ಇಟ್ ಇಸ್ ಅ ಸ್ಮಾಲ್ ವಿಲೇಜ್ ಅಂತಕ್ಕಂಥ ಚಿಕ್ಕ ಹಳ್ಳಿ ರಿಯೋ ಇನ್ ಮೇಡಿಯೋ. ಹಿ ಸ್ಟೇಡ್ ಎಟ್ ರಿಯೋ ಇನ್ ಮೇಡಿಯೋ. ಹಿ ಸ್ಪೋಕ್ ಸ್ಪ್ಯಾನಿಷ್, ಅವನು ಸ್ಪ್ಯಾನಿಷ್ ಭಾಷೆಯನ್ನು ಮಾತನಾಡ್ತಿದ್ದ. ಇಟ್ ವಾಸ್ ಎ ಸ್ಮಾಲ್ ವಿಲೇಜ್. ಆ ವಿಲೇಜ್ ಎಂಥದ್ದು ಅಂತ ಕೇಳಿದರೆ, ಆ ಹಳ್ಳಿ ಚಿಕ್ಕದು ಅಂತೆ. ಹಿ ಆ್ಯಂಡ್ ಹೀಸ್ ಆ್ಯನ್ಸೆಸ್ಟರ್ಸ್ ವೇರ್ ಫಾರ್ಮರ್ಸ್, ಅವನು ಮತ್ತು ಅವನ ವಂಶಸ್ಥರು ಎಲ್ಲರೂ ರೈತರಾಗಿದ್ದರು, ಟಿಲ್ಲರ್ಸ್ ಆಗಿದ್ದರು. ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್, ಅವರು ಏನು ಉಳುಮೆ ಮಾಡ್ಕೊತ ಬಂದಿದ್ರು ಅದೇ ಜಮೀನನ್ನು ಈತನು ಉಳುಮೆ ಮಾಡ್ತಿದ್ದ. ಹಿ ಹ್ಯಾಡ್ ಬೀನ್ ಲಿವಿಂಗ್ ದೇರ್ ಫಾರ್ 100 years, 100 ವರ್ಷಗಳಿಂದ ಅವನು ಮತ್ತು ಅವನ ಪೂರ್ವಜರು ಆ ಜಮೀನಿನಲ್ಲಿ ಇರ್ತಿದ್ರು. ಹಿಸ್ ಲ್ಯಾಂಡ್ ವಾಸ್ ದ ಸಮ್ವಾಟ್ ಬ್ಯೂಟಿಫುಲ್. ಅಷ್ಟೊಂದು ಅವನ ಒಂದು ಹೊಲ ಗದ್ದೆ ಸಮ್ವಾಟ್ ಬ್ಯೂಟಿಫುಲ್, ಏನೋ ಚೂರು ಚೆನ್ನಾಗಿತ್ತು. ದೇರ್ ವಾಸ್ ಎನ್ ಆರ್ಚರ್ಡ್. ಇನ್ ಹೀಸ್ ಲ್ಯಾಂಡ್ ದೇರ್ ವಾಸ್ ಎನ್ ಆರ್ಚರ್ಡ್, ಅಲ್ಲಿ ಒಂದು ಹಣ್ಣಿನ ತೋಟ, ಫ್ರೂಟ್ ಟ್ರೀಸ್ಗಳು ಬೆಳೀತಕ್ಕಂಥ ಹಣ್ಣಿನ ತೋಟ ಇತ್ತು. ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ಹೀಸ್ ಲ್ಯಾಂಡ್, ಅಲ್ಲಿ ಒಂದು ಹಳ್ಳ ಹರಿಯಲಾಗಿತ್ತು, ಚಿಕ್ಕ ಹಳ್ಳ ಹರಿದಿತ್ತು. ನೋಡ್ರಿ, ಅವನು ಎಲ್ಲಿದ್ದ, ಅವನ ಕುಟುಂಬ ಎಂಥದ್ದು, ಮತ್ತು ಅವನ ಮನೆ ಹೇಗಿತ್ತು, ಅವನ ಗದ್ದೆ ಹೇಗಿತ್ತು ಅನ್ನೋದು ಈ ಪ್ಯಾರಾಗ್ರಾಫ್ನಲ್ಲಿ ಬರ್ತದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ವುಡ್ ಲೈಕ್ ಟು ಮೂವ್ ಟು ಹೀಸ್ ಅಪಿಯರೆನ್ಸ್, ಹೌ ಹಿ ಲುಕ್ ಲೈಕ್. ಹಿ ವಾಸ್ ವೆರಿ ಓಲ್ಡ್, ಅವನಿಗೆ ವಯಸ್ಸಾಗಿತ್ತು. ಹಿ ವೋರ್ ಪ್ರಿನ್ಸ್ ಆಲ್ಬರ್ಟ್ ಕೋಟ್, ಅವನು ಧರಿಸಿಕೊಂಡಂಥ ಕೋಟದ ಹೆಸರು ಪ್ರಿನ್ಸ್ ಆಲ್ಬರ್ಟ್ ಕೋಟ್. ಅದಕ್ಕಾಗಿ ಆತರಿಗೆ ಏನು ಕಾಣ್ತಾನೆ, ಅವನು ಹೇಗೆ ಕಾಣ್ತಾನೆ ಮಕ್ಕಳೇ, ಅವನು ಕಾಣ್ತಾನೆ ಸಿನೇಟರ್ ಕೆಟ್ರಾನ್ ಹಾಗೆ ಕಾಣ್ತಾನೆ. ಯಾಕಂತ ಕೇಳಿದರೆ ಸಿನೇಟರ್ ಕೆಟ್ರಾನು ಯಾವಾಗಲೂ ಪ್ರಿನ್ಸ್ ಆಲ್ಬರ್ಟ್ ಕೋಟನ್ನು ಧರಿಸ್ತಿರ್ತಾನೆ, ಅಂತಹದ್ದೇ ಕೋಟನ್ನು ಹಾಕಿಕೊಳ್ತಿರ್ತಾನೆ, ಧರಿಸ್ತಿರ್ತಾನೆ ಅಂತ. ಸೊ ಆತರ ಕಣ್ಣಿಗೆ ಈ ಡಾನಲ್ಸನ್ ಹಾಕೊಂಡ ಅಂತೆ. ಹಿ ವೋರ್ ಪ್ರಿನ್ಸ್ ಆಲ್ಬರ್ಟ್ ಕೋಟನ್ನು ಧರಿಸ್ತಿದ್ದ. ಬಟ್ ಇಟ್ ವಾಸ್ ವೆರಿ ಓಲ್ಡ್, ಇಟ್ ವಾಸ್ ರ್ಯಾಗ್ಡ್, ಚಿಂದಿಯಾಗಿತ್ತು, ಸ್ವಲ್ಪ ಅಲ್ಲೆಲ್ಲೇ ಹರಿದಿತ್ತು ಅಂತ. ಹಿ ಕ್ಯಾರಿಡ್ ಎ ಕೇನ್, ಅವನ ಕೈಯಲ್ಲಿ ಒಂದು ಬಡಿಗೆ ಇರ್ತಿತ್ತು. ಎವ್ರಿ ಟೈಮ್ ಹಿ ಕೇಮ್ ಟು ದ ಆಫೀಸ್ ದ ಬಾಯ್ ವಾಸ್ ಬಿಹೈಂಡ್ ಹಿಮ್, ಪ್ರತಿ ಕ್ಷಣನೂ ಬಂದಾಗ ಆಫೀಸ್ಗೆ ಅವನ ಹಿಂದೆ ಒಬ್ಬ ಹುಡುಗ ಇರ್ತಿದ್ದ. ಹಿ ಲುಕ್ಡ್ ಲೈಕ್ ಸಿನೇಟರ್ ಕ್ಯಾಟ್ರಾನ್ ಟು ದ ನ್ಯಾರೇಟರ್, ನಾನು ಈಗಾಗಲೇ ಅವನು ಹೇಗೆ ಕಾಣ್ತಿದ್ದ ಅಂತ ಕೇಳಿದರೆ ಸಿನೇಟರ್ ಕ್ಯಾಟ್ರಾನ್ ಹಾಗೆ ಕಾಣ್ತಿದ್ದ. ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ಲೈಕ್ ಚಾರ್ಲಿ, ಅವನು ಹೇಗೆ ತನ್ನ ಕ್ಯಾಪನ್ನು ತೆಗೆದ ಅಂತ ಕೇಳಿದರೆ ಚಾರ್ಲಿ ಚಾಪ್ಲಿನ್ ಹೇಗೆ ಒಂದು ಫಿಲ್ಮ್ನಲ್ಲಿ ಜೆನಿಟರ್ ರೂಲನ್ನು ಮಾಡಿದ್ನೋ ಹಾಗೆ ಇವನು ತೆಗೆದ ಅಂತೆ. ಜೆನಿಟರ್ ಮೀನ್ಸ್ ಗಾರ್ಡ್ ಅಂತ.
ಬ್ಯಾಂಕೋ ಅಥವಾ ದೊಡ್ಡ ದೊಡ್ಡ ಥಿಯೇಟರ್ಗಳೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ಕಾವಲುಗಾರ ಇರ್ತಾನಲ್ಲ, ಆ ಪಾತ್ರವನ್ನು ಅಲ್ಲಿ ಚಾರ್ಲಿ ಮಾಡಿರ್ತಾನೆ. ಚಾರ್ಲಿ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ಹಿ ವಾಸ್ ಅಮೇರಿಕನ್ ಕಾಮಿಡಿಯನ್. ಹಿ ವಾಸ್ ಅಮೇರಿಕನ್ ಕಾಮಿಡಿಯನ್, ಅ ಗ್ರೇಟೆಸ್ಟ್ ಕಾಮಿಡಿಯನ್ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಳಿ. ಡಿಸ್ಕವರಿ, ವಾಟ್ ಡಿಡ್ ದೇ ಡಿಸ್ಕವರ್? What did the Americans, it means buyers, discover? Once they decided to buy to the land of Donaldson Moore, they arranged a surveyor, they sent a surveyor, ಹೌದಾ? They sent a surveyor, ಅಲ್ಲಿ ಸರ್ವೇಯರ್ನ ಕಳಿಸ್ತಾರೆ ಟು ಸರ್ವೆ ದಟ್ ಲ್ಯಾಂಡ್. ಆ ಲ್ಯಾಂಡ್ ಎಷ್ಟಿದೆ ಅಂತ ಸರ್ವೆ ಮಾಡಲಿಕ್ಕೆ ಕಳಿಸ್ತಾರೆ. ಆ್ಯಂಡ್ ಡಿಸ್ಕವರ್ಡ್ ಇಟ್ ಲ್ಯಾಂಡ್ ವಾಸ್ ಟ್ವೈಸ್. ಅವನ ಜಮೀನು ದುಪ್ಪಟ್ಟು ಇತ್ತು, ಡಬಲ್ ಇತ್ತು, ಟ್ವೈಸ್ ಇತ್ತು, ದ್ವಿಗುಣ ಇತ್ತು ಅಂತಕ್ಕಂಥದ್ದು. ಹಿಸ್ ಲ್ಯಾಂಡ್ ಎಕ್ಸ್ಟೆಂಡ್ಸ್ ಅಕ್ರಾಸ್ ದ ರಿವರ್. ಎಲ್ಲಿಯವರೆಗೆ ಆ ರಿವರ್ದ ದಾಟಿ ಅವನ ಜಮೀನು ಇತ್ತು ಅನ್ನೋದನ್ನು ಕಂಡುಕೊಳ್ತಾರೆ. ಸೊ ದೇ ಡಿಸೈಡೆಡ್ ಟು ಗಿವ್ ಹಿಮ್ ಡಬಲ್ ಅಮೌಂಟ್. ಡು ಯು ಅಂಡರ್ಸ್ಟ್ಯಾಂಡ್? ಓಕೆ, ದ ಟ್ರಾಕ್. But that Donaldson Moore didn't get that amount, didn't take that amount. He refused to take that amount. He only took $1,200. Do you understand? At first they finalized $1,200 to purchase his property. Later they decided to give him twice. ಮೊದಲು ಅವನಿಗೆ $1,200 ಕೊಡಲು ಖರೀದಿ ಮಾಡ್ತೀವಿ ಅಂತ ಹೇಳಿದರು. ಹೀಸ್ ಪ್ರಾಪರ್ಟಿ, ಅವನ ಆಸ್ತಿಯನ್ನು ತೆಗೆದುಕೊಳ್ಳಲು $1,200 ಮಾತುಕತೆ ಆಗಿತ್ತು. ಅದು ಫೈನಲು ಕೂಡ ಆಗಿತ್ತು. ಲೇಟರ್ ದೇ ಡಿಸೈಡೆಡ್ ಟು ಗಿವ್ ಹಿಮ್ ಟ್ವೈಸ್. ತದನಂತರ ಅವನಿಗೆ ಡಬಲ್ ಅಮೌಂಟನ್ನು ಕೊಡಲಿಕ್ಕೆ ತೀರ್ಮಾನಿಸಿದ್ರು. ಯಾಕಂತ ಕೇಳಿದರೆ ಹೀಸ್ ಲ್ಯಾಂಡ್ ಎಕ್ಸ್ಟೆಂಡ್ಸ್ ಅಕ್ರಾಸ್ ದ ರಿವರ್ ಆ್ಯಂಡ್ ಹೀಸ್ ಲ್ಯಾಂಡ್ ವಾಸ್ ಡಬಲ್. when they sent a surveyor, that surveyor surveyed that land and told them that land was double. ಅದು ಡಬಲ್ ಇತ್ತು ಅಂತ ಕೇಳಿದಾಗ ಅವರು ಕೂಡ, ಬಿಕಾಸ್ ದೇ ವೇರ್ ವೆರಿ ಗುಡ್ ಪೀಪಲ್, ದ್ಯಾಟ್ಸ್ ವೈ ದೇ ವಾಂಟೆಡ್ ಟು ಗಿವ್ ಹಿಮ್ ಡಬಲ್ ಅಮೌಂಟ್ಸ್ ಅಂತ. ಡಾನಲ್ಸನ್ ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ನೋಡ್ರಿ, ಡಾನಲ್ಸನ್ ಮೋ ಈ ಕೊಟ್ಟ ಮಾತಿಗೆ ತಪ್ಪತಕ್ಕಂಥವನಲ್ಲ. ಹಿ ಫೈನಲಿ ಟುಕ್ $1,200 ಆ್ಯಂಡ್ ರೆಫ್ಯೂಸ್ ಟು ಟೇಕ್ ಮೋರ್ ದೆನ್ ದ ಅಮೌಂಟ್ ಅಗ್ರೀಡ್ ಅಪಾನ್. ಈ ಹಿಂದೆ ಎಷ್ಟು ಅಮೌಂಟ್ ತೆಗೆದುಕೊಳ್ತೀನಿ ನಾನು ಸಹಿ ಮಾಡಿದಾಗ ಅನ್ನೋ ಮಾತುಕತೆ ಆಗಿತ್ತು, $1,200 ಅಷ್ಟೇ ತೆಗೆದುಕೊಂಡು ಹೋದ. ಇನ್ನುಳಿದ ಹಣವನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡಲಿಲ್ಲ. ಇನ್ ಸ್ಪ್ಯಾನಿಷ್ ಡಾನ್ ಮೀನ್ಸ್ ಸರ್. ಸ್ಪ್ಯಾನಿಷ್ ಭಾಷೆಯಲ್ಲಿ ಡಾನ್ ಅಂದರೆ ಸರ್ ಅಂತ ಅರ್ಥ ಬರ್ತದೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಕಳಿಸಿ, ಇನ್ನೂ ಹೆಚ್ಚು ಜನರಿಗೆ ಕಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಕೊಟ್ಟಂಥ ಮೇನ್ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕೇಳಿ, ಪಾಠವನ್ನು ಮತ್ತೆ ಕೇಳಿ, ಮತ್ತೆ ಕೇಳಿದಾಗ ಇನ್ನೂ ಕೇಳಿ ಆವಾಗ ನಿಮಗೆ ಏನೇನು ತಿಳಿಯೋದಿಲ್ಲವೋ ಪೆನ್ನನ್ನು ತೆಗೆದುಕೊಂಡು ನೋಟ್ಬುಕ್ದಲ್ಲಿ ಪಾಯಿಂಟ್ಸ್ ಮಾಡ್ತಾ ಇರಿ ಅಂತ ಹೇಳ್ತಾ, ನಾನು ನಿಮಗೆ ಹೋಮ್ವರ್ಕನ್ನು ಕೊಡ್ತಾ ಇದ್ದೇನೆ. ಮನೆಯಲ್ಲಿ ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಓಕೆ, ಆನ್ಸರ್ ದ ಕ್ವಶನ್ಸ್. ಹೋಮ್ವರ್ಕ್ ಮನೆ ಕೆಲಸ ಕೊಡ್ತಾ ಇದ್ದೀನಿ. ಇಲ್ಲಿ ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆಗೆ ನಾವು ಹೋಗೋಣ. ರೈಟ್ ಎ ನೋಟ್ ಆನ್ ಡಾನಲ್ಸನ್ ಮೋರ್ಸ್ ಲ್ಯಾಂಡ್ ಆ್ಯಂಡ್ ಫ್ಯಾಮಿಲಿ. ಡಾನಲ್ಸನ್ ಮೋರ್ನ ಕುಟುಂಬ ಮತ್ತು ಅವನ ಜಮೀನಿನ ಬಗ್ಗೆ ಬರೆಯಿರಿ ಅಂತಕ್ಕಂಥದ್ದಿದೆ. ದಯಮಾಡಿ ಬರೆಯಲಿಕ್ಕೆ ಪ್ರಯತ್ನಿಸಿ. ಎಲ್ಲವೂ ಇದೆ, ಬರೆಯಿರಿ ಅಂತ ನಿಮಗೆ ಕೊಡಲಾಗಿದೆ. ವೈ ಡಿಡ್ ದ ಓಲ್ಡ್ ಮ್ಯಾನ್ ಲುಕ್ ಲೈಕ್ ಸಿನೇಟರ್ ಕ್ಯಾಟ್ರಾನ್ ಟು ದ ನ್ಯಾರೇಟರ್ಗೆ, ಈ ಕಥೆಗಾರನಿಗೆ ಓಲ್ಡ್ ಮ್ಯಾನ್, ವಯಸ್ಸಾದಂಥ ಅಜ್ಜ ಸಿನೇಟರ್ ಕ್ಯಾಟ್ರಾನ್ ಹಾಗೆ ಏಕೆ ಕಾಣಿದ? ಬಹಳ ಈಸಿ ಇದೆ, ಸಿಂಪಲ್ ಇದೆ, ಬರಲಿಕ್ಕೆ ಪ್ರಯತ್ನಿಸಿ. ಥರ್ಡ್ ಒನ್, ಹೌ ವಾಸ್ ದ ಓಲ್ಡ್ ಮ್ಯಾನ್ಸ್ ಕೋಟ್? ಹೌ ವಾಸ್ ದ ಓಲ್ಡ್ ಮ್ಯಾನ್ಸ್ ಕೋಟ್? ಆ ಓಲ್ಡ್ ಮ್ಯಾನ್, ವಯಸ್ಸಾದಂಥ ಅಜ್ಜ ಧರಿಸಿದಂಥ ಕೋಟು ಹೇಗಿತ್ತು ಅಂತ. ಆ್ಯಂಡ್ ವಾಟ್ ವಾಸ್ ಇಟ್ಸ್ ನೇಮ್? ಬಹಳ ಸಿಂಪಲ್ ಪ್ರಶ್ನೆ. ವಾಟ್ ವಾಸ್ ಇಟ್ಸ್ ನೇಮ್? ಆ ಥರ ಕೋಟಿನ ಹೆಸರು ಏನಿತ್ತು ಅಂತ. ವೈ ಡಿಡ್ ಹಿ ರಿಮೂವ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ವೆರಿ ಸ್ಲೋಲಿ ಆ್ಯಂಡ್ ಕೇರ್ಫುಲಿ? ಆ ಅಜ್ಜ ಏಕೆ ತನ್ನ ಹ್ಯಾಟು ಮತ್ತು ಗ್ಲೌಸ್ಗಳನ್ನು ಬಹಳ ಸಾವಕಾಶವಾಗಿ ಮತ್ತು ಅಷ್ಟೇ ಜಾಗರೂಕತೆಯಿಂದ ಏಕೆ ತೆಗೆದ ಅಂತಕ್ಕಂಥ ಪ್ರಶ್ನೆ ಇದೆ. ಚೆನ್ನಾಗಿ ಈ ವಿಡಿಯೋನ ಕೇಳಿ ಉತ್ತರ ಬರೆಯಿರಿ. ನೆಕ್ಸ್ಟ್ ಒನ್,
Why was the Americans ready to give extra amount to the old man? ಆ ಅಮೇರಿಕನ್ಸು ಆ ಜನಗೆ ಇನ್ನುಳಿದ ಅಮೌಂಟು ಎಕ್ಸ್ಟ್ರಾ ಅಮೌಂಟು ಹೆಚ್ಚಿನ ಅಮೌಂಟನ್ನು ಹೆಚ್ಚಿನ ಹಣವನ್ನು ಏಕೆ ಕೊಡಲಿಕ್ಕೆ ಹೋಗ್ತಾರೆ. ಆ್ಯಂಡ್ ಡಿಡ್ ಹಿ ಅಕ್ಸೆಪ್ಟ್ ಇಟ್? ಆ ಅಜ್ಜ ತೆಗೆದುಕೊಂಡನೇ, ಬಹಳ ಈಸಿ ಇದೆ, ಬರೆಯಿರಿ. ವಾಟ್ ಡಿಡ್ ದ ಬಯರ್ಸ್ ಡಿಸ್ಕವರ್? ಖರೀದಿ ಮಾಡ್ತಕ್ಕಂಥ ಜನರು, ಕೊಂಡುಕೊಳ್ತಕ್ಕಂಥ ಜನರು ಏನನ್ನು ಕಂಡುಕೊಂಡ್ರು ಅಂತಕ್ಕಂಥದ್ದು, ಏನನ್ನು ಕಂಡು ಹಿಡ್ಕೊಂಡ್ರು, ಪತ್ತೆ ಹಚ್ಚಿದ್ರು, ಡಿಟೆಕ್ಟ್ ಮಾಡಿದರು. ವಾಟ್ ಹ್ಯಾಪನ್ ನೆಕ್ಸ್ಟ್? ಮುಂದೆ ಏನಾಯಿತು? ಬರೆಯಿರಿ. ವಾಟ್ ಲ್ಯಾಂಗ್ವೇಜ್ ಡಿಡ್ ದ ಓಲ್ಡ್ ಮ್ಯಾನ್ ಅಂಡರ್ಸ್ಟ್ಯಾಂಡ್ಸ್? ಯಾವ ಭಾಷೆಯನ್ನು ಓಲ್ಡ್ ಮ್ಯಾನ್ಗೆ ತಿಳಿತಿತ್ತು? ಯಾವ ಭಾಷೆ ಓಲ್ಡ್ ಮ್ಯಾನ್ಗೆ ತಿಳಿತಿತ್ತು? ವಯಸ್ಸಾದಂಥ ಅಜ್ಜ ಯಾವ ಭಾಷೆಯನ್ನು ಅರ್ಥ ಮಾಡಿಕೊಳ್ತಿದ್ದ? ಹೂಮ್ ಡಿಡ್ ದ ಓಲ್ಡ್ ಮ್ಯಾನ್ ಕಂಪೇರ್ ಟು? ಇಲ್ಲಿ ಓಲ್ಡ್ ಮ್ಯಾನನ್ನು ಯಾರಿಗೆ ಹೋಲಿಕೆ ಮಾಡಲಾಗಿದೆ? ಬರೆಯಿರಿ, ಭಾಳ ಈಸಿ ಇದೆ. ಆ್ಯಂಡ್ ವೈ? ಯಾಕೆ? ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಎಲ್ಲರೂ ಈ ವಿಡಿಯೋನ ಚೆನ್ನಾಗಿ ನೋಡಿ, ಮತ್ತೆ ಮತ್ತೆ ಕೇಳಿ. ಮತ್ತೆ ಕೇಳೋದ್ರಿಂದ ಎಲ್ಲ ಫಂಡ್ಸ್ಗಳು ನೆನಪುಳಿತವೆ. ಬಹಳ ಸಿಂಪಲ್ ಇದೆ, ಬಹಳ ನೆನಪಿಟ್ಕೊಂಡು ಬರೀಬೋದು. ಮತ್ತು ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋನ ಕೇಳ್ತಾ ಇನ್ನೊಬ್ಬರಿಗೆ ಕೂಡ ಕಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಅದರ ಜೊತೆಗೆ ಈ ವಿಡಿಯೋನ ನಾನು ಮತ್ತು ನಮ್ಮ ಶ್ರೀಮತಿಯವರು ಇಬ್ಬರು ಕೂಡಿ ನಾವು ಮಾಡಿದ್ದೇವೆ. ಈ ವಿಡಿಯೋವನ್ನು ಮಾಡಲಿಕ್ಕೆ ನನ್ನ ಶ್ರೀಮತಿಯವರು ಬಹಳ ಶ್ರಮ ವಹಿಸಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇನ್ನೊಮ್ಮೆ ನಿಮಗೆ ಹೇಳ್ತೀನಿ, ದಯಮಾಡಿ ವಿಡಿಯೋವನ್ನು ಕೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದನ್ನು ಆಗಾಗ ಕೇಳ್ತಾ ಇರಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಜನರಿಗೆ ಇದನ್ನು ಕಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಫಸ್ಟ್ ಪಾರ್ಟನ್ನು ಮುಗಿಸ್ತಾ ಇದ್ದೀನಿ, ಮತ್ತು ನೆಕ್ಸ್ಟ್ ಪಾರ್ಟನ್ನು ನಾನು ನಿಮಗೆ ಮತ್ತೆ ಕಳಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು.